ಎಲ್ರಿಗೂ ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್. ನಾನು ವಿಜಯಶ್ರೀ. ಇವತ್ತು ನಾವು ಭೌತಶಾಸ್ತ್ರ ವಿಭಾಗದ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಎನ್ನುವ ಒಂದು ಪಾಠದ ಮೇಲೆ ರಿವಿಷನ್ ಕ್ವಶನ್ಸ್ ಅನ್ನ ನೋಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡೋಣ. ಎಲ್ರೂ ಅಭ್ಯಾಸವನ್ನ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೇನೆ. ಕಂಟಿನ್ಯೂ ಮಾಡಿ. ಎಕ್ಸಾಮ್ಗೆ ಕೆಲವೇ ದಿನ ಇದೆ. ಚೆನ್ನಾಗಿ ಓದಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಅಂಕ ಬರ್ಲಿಕ್ಕೆ ಸಹಾಯ ಆಗತ್ತೆ. ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಕಲಿಕಾಂಶಗಳು: ಬೆಳಕಿನ ಪ್ರತಿಫಲನ, ಎರಡನೇದು ಗೋಳೀಯ ದರ್ಪಣಗಳಿಂದ ಪ್ರತಿಬಿಂಬ ಉಂಟಾಗುವಿಕೆ. ಇದರಲ್ಲಿ ನೀವು ರೇಖಾಚಿತ್ರಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಗೋಳೀಯ ದರ್ಪಣ, ನಿಮ್ನ ದರ್ಪಣ ಮತ್ತೆ ಪೀನ ದರ್ಪಣ ಎರಡರಲ್ಲೂ ಪ್ರತಿಬಿಂಬ ಉಂಟಾಗೋದನ್ನ ನೀವು ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಲಕ್ಷಣ ಯಾವ ರೀತಿ ಇರ್ತದೆ, ಎಲ್ಲೆಲ್ಲಿ ಪ್ರತಿಬಿಂಬದ ಸ್ಥಾನ ಇರ್ತದೆ, ವಸ್ತುವಿನ ಸ್ಥಾನ ಬೇರೆ ಬೇರೆ ಇದ್ದಾಗ ಪ್ರತಿಬಿಂಬದ ಸ್ಥಾನ ಯಾವ ರೀತಿ ಬದಲಾಗ್ತದೆ, ಗಾತ್ರ ಯಾವ ರೀತಿ ಇರ್ತದೆ, ಸತ್ಯ ಪ್ರತಿಬಿಂಬ ಉಂಟಾಗ್ತದೆ ಅಥವಾ ಮಿಥ್ಯ ಪ್ರತಿಬಿಂಬ ಉಂಟಾಗ್ತದೆ, ಇವುಗಳನ್ನೆಲ್ಲ ನೀವು ಆ ಕಲ್ತಿಟ್ಕೋಬೇಕು. ರೇಖಾಚಿತ್ರದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಗೋಳೀಯ ದರ್ಪಣಗಳಿಂದ ಪ್ರತಿಬಿಂಬ ಉಂಟಾಗುವಿಕೆ, ಆಮೇಲೆ ದರ್ಪಣದ ಸೂತ್ರ ಮತ್ತೆ ವರ್ಧನೆ. ಅಂದ್ರೆ 1/v + 1/u = 1/f ಅನ್ನೋದು ದರ್ಪಣದ ಸೂತ್ರ. ವರ್ಧನೆ ಅಂದ್ರೆ ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ ನೋಡಿ. ವರ್ಧನೆ = h'/h ಅಂದ್ರೆ ಪ್ರತಿಬಿಂಬದ ಗಾತ್ರ, h ಅಂದ್ರೆ ವಸ್ತುವಿನ ಗಾತ್ರ. ಈ ರೀತಿ ಇರ್ತದೆ. ಆಮೇಲೆ ಬೆಳಕಿನ ವಕ್ರೀಭವನ ಮತ್ತೆ ಪ್ರತಿಫಲನ ಎರಡೂ ಒಂದು ವಿದ್ಯಮಾನಗಳನ್ನ ನೀವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಆಮೇಲೆ ಗೋಳೀಯ ಮಸೂರಗಳಿಂದ ವಕ್ರೀಭವನ, ಇದು ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಮಸೂರದ ಸೂತ್ರ ಮತ್ತು ಮಸೂರದ ವರ್ಧನೆ, ಇದ್ರ ಮೇಲೆ ಕೂಡ ಪ್ರಾಬ್ಲಮ್ಸ್ ಕೇಳ್ತಾರೆ. ಆಮೇಲೆ ಇದರ ಮೇಲೆ ರೇಖಾಚಿತ್ರಗಳನ್ನ ಕೂಡ ಕೇಳ್ತಾರೆ. ನಿಮ್ನ ದರ್ಪಣ ಮತ್ತೆ ಅದು ನಿಮ್ನ ಮಸೂರ ಮತ್ತೆ ಪೀನ ಮಸೂರದ ಮೇಲೆ. ಆಯ್ತಾ? ಆಮೇಲೆ ಮಸೂರದ ಸಾಮರ್ಥ್ಯ P = 1/f. 1f ಅಂದ್ರೆ ಯಾವುದು ಅಲ್ಲಿ? ಸಂಗಮ ದೂರ. ಡಯಾಪ್ಟರ್ ಅಲ್ಲಿ ಯೂಶುವಲಿ ಹೇಳ್ತೇವೆ ಮಸೂರದ ಸಾಮರ್ಥ್ಯವನ್ನ. ಆವಾಗ ನಾವು ಮಸೂರದ ಸಂಗಮ ದೂರವನ್ನ ಮೀಟರ್ ಅಲ್ಲಿ ತಗೊಳ್ಬೇಕು. ಆಯ್ತಾ? ಸೊ ಇದೆಲ್ಲ ಕಲಿಕಾಂಶಗಳಿದೆ. ಇದ್ರ ಮೇಲೆ ಒಂದೊಂದಾಗಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಈ ಪಾಠದ ಮೇಲೆ ಅಂಕಗಳ ಹಂಚಿಕೆ ಯಾವ ರೀತಿ ಇರ್ತದೆ ಅಂತ ನೋಡೋಣ. ಮೊದಲನೇದಾಗಿ ಒಟ್ಟು 8 ಅಂಕಕ್ಕೆ ನಿಮ್ಗೆ ಈ ಒಂದು ಪಾಠದ ಮೇಲೆ ಪ್ರಶ್ನೆಗಳು ಬರಬಹುದು. ಸೊ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಂತಾನೆ ಹೇಳ್ಬಹುದು. ಆಮೇಲೆ ಒಟ್ಟು 3 ಪ್ರಶ್ನೆಗಳು ಬರ್ತದೆ. 1 ಅಂಕದ್ದು 1 ಪ್ರಶ್ನೆ ಬರ್ತದೆ, 3 ಅಂಕದ್ದು 1 ಪ್ರಶ್ನೆ ಬರ್ತದೆ, ಮತ್ತೆ 4 ಅಂಕದ್ದು 1 ಪ್ರಶ್ನೆಗಳು ಬರ್ತದೆ. ಸೊ ಮೇನ್ ಆಗಿ ನಿಮ್ಗೆ ರೇಖಾಚಿತ್ರ ಬರ್ತದೆ. ನಿಮ್ನ ಮಸೂರ ಮತ್ತು ಪೀನ ಮಸೂರದ ಮೇಲೆ ಉಂಟಾಗುವ ಪ್ರತಿಬಿಂಬ, ಅದರ ಲಕ್ಷಣ, ಸ್ಥಾನ, ಇದನ್ನ ತೋರಿಸುವಂತಹ ರೇಖಾಚಿತ್ರ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ನಿಮ್ನ ಮಸೂರದ್ದು 6 ಇರ್ತದೆ, ಪೀನ ಮಸೂರದ್ದು 6 ಇರ್ತದೆ. ಅದೇ ರೀತಿ ನಿಮ್ನ ದರ್ಪಣದ್ದು 6 ಇರ್ತದೆ, ಪೀನ ದರ್ಪಣದ್ದು 6 ಇರ್ತದೆ. ಆಯ್ತಾ? ಒಟ್ಟು 24 ರೇಖಾಚಿತ್ರವನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಪ್ರಾಬ್ಲಮ್ಸ್ ಬರ್ತದೆ. ಯಾವುದು? ಮಸೂರ ಸೂತ್ರ ಮತ್ತೆ ದರ್ಪಣದ ಸೂತ್ರ, ಇದರ ಮೇಲೆ ಮತ್ತೆ ವರ್ಧನೆ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ, ಹೆಚ್ಚಾಗಿ 4 ಅಂಕದ ಮೇಲೆ. ಸೊ ಇದನ್ನೆಲ್ಲ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಸಿ ಆಗತ್ತೆ. ಆಮೇಲೆ 1ನೇ ಪ್ರಶ್ನೆ, ಮಸೂರದ ಸಂಗಮ ದೂರದ ವಿಲೋಮವು. ಅಂದ್ರೆ ನಾನು ಆಲ್ರೆಡಿ ಹೇಳ್ದ ಹಾಗೆ ಮಸೂರದ ಸಂಗಮ ದೂರವನ್ನ ನಾವು f ಅಂತ ಹೇಳ್ತೇವೆ. ವಿಲೋಮ ಅಂದ್ರೆ 1/f ಆಗತ್ತೆ. 1/f ಅಂದ್ರೆ ಏನು? ಇದು ಮಸೂರದ ಸಾಮರ್ಥ್ಯ. P ಅನ್ನೋ ಒಂದು ಲೆಟರ್ ಇಂದ ಹೇಳ್ತೇವೆ. P = 1/f ಅಂತ ಮಸೂರದ ಸಾಮರ್ಥ್ಯವನ್ನ ಹೇಳುತ್ತೆ. ಯೂಶುವಲಿ ಅದನ್ನ ಡಯಾಪ್ಟರ್ ಅಲ್ಲಿ ಹೇಳ್ತಾರೆ. ಡಯಾಪ್ಟರ್ ಅಲ್ಲಿ ಹೇಳ್ಬೇಕು ಅಂದ್ರೆ ನೀವು ಸಂಗಮ ದೂರವನ್ನ ಸೆಂಟಿಮೀಟರ್ ಅಲ್ಲಿ ಅಲ್ಲ, ಮೀಟರ್ ಅಲ್ಲಿ ತಗೋಬೇಕು. ಸಾಮಾನ್ಯವಾಗಿ ಸಂಗಮ ದೂರವನ್ನ ಸೆಂಟಿಮೀಟರ್ ಅಲ್ಲಿ ಹೇಳ್ತಾರೆ.
ಸ್ಟ್ಯಾಂಡರ್ಡ್ ಆಗಿ ಮೀಟರ್ ಅಲ್ಲಿ ಇರುತ್ತೆ, ಸಾಮಾನ್ಯವಾಗಿ ವ್ಯಾವಹಾರಿಕವಾಗಿ ಸೆಂಟಿಮೀಟರ್ ಅಲ್ಲಿ ಇರ್ತಾರೆ. ನೀವು ಡಯಾಪ್ಟರ್ ಅಲ್ಲಿ ಮಸೂರದ ಸಾಮರ್ಥ್ಯವನ್ನ ಹೇಳಬೇಕು ಅಂದ್ರೆ ಈ ಸಂಗಮ ದೂರವನ್ನ ಮೀಟರ್ ಅಲ್ಲಿ ಕನ್ಸಿಡರ್ ಮಾಡಬೇಕು. ಆಯ್ತಾ? ಪೀನ ಮಸೂರಕ್ಕೆ ಸಾಮರ್ಥ್ಯ ಪ್ಲಸ್ ಇರುತ್ತೆ, ನಿಮ್ನ ಮಸೂರಕ್ಕೆ ಸಾಮರ್ಥ್ಯ ನೆಗೆಟಿವ್ ಸೈನ್ ಅಲ್ಲಿ ಇರುತ್ತೆ. ಆಯ್ತಾ? ಕರೆಕ್ಟಿವ್ ಲೆನ್ಸ್ ಬಗ್ಗೆ ನಿಮ್ಗೆ ಜ್ಞಾನ ಇರಬೇಕು. ಮಸೂರದ ಸಾಮರ್ಥ್ಯ ಪ್ಲಸ್ ಇದೆ ಅಂದ್ರೆ ಡಾಕ್ಟರ್ ಕರೆಕ್ಟಿವ್ ಲೆನ್ಸ್ ಅನ್ನ ಯಾವ್ದನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಅರ್ಥ. ಕರೆಕ್ಟಿವ್ ಲೆನ್ಸ್ ಯಾವ್ದಿದೆ, ಪೀನ ಮಸೂರವನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ. ದೃಷ್ಟಿ ದೋಷಗಳ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ? ಇವಾಗ ಪ್ಲಸ್ ಸೈನ್ ಅಲ್ಲಿ ಸಾಮರ್ಥ್ಯ ಇದೆ ಮಸೂರದ್ದು ಅಂದ್ರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ ಲೆನ್ಸ್ ಪೀನ ಮಸೂರ ಅಂತ. ಸಪೋಸ್ ಮೈನಸ್ ಸೈನ್ ಅಲ್ಲಿ ಇದೆ ಅಂದ್ರೆ ನಿಮ್ನ ಮಸೂರವನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಇದನ್ನ ನಿಮ್ಗೆ ಇದ್ರ ಮೇಲೆ ಕ್ವಶನ್ಸ್ ಬರಬಹುದು, ಸಾಮರ್ಥ್ಯದ ಮೇಲೆ. ಈಗ ಒಂದು ಡಯಾಪ್ಟರ್ ಎಷ್ಟು ಕೊಡ್ತಾರೆ, ಒಂದು +5 ಡಯಾಪ್ಟರ್ ಇರುವ ಕರೆಕ್ಟಿವ್ ಲೆನ್ಸ್ ಅನ್ನ ಒಂದು ಪೇಷಂಟ್ಗೆ ಪ್ರಿಸ್ಕ್ರೈಬ್ ಮಾಡ್ಲಿಕ್ಕಾಗಿದೆ ಅಂತ ಒಂದು ಹೇಳ್ತಾರೆ, ಒಂದು ಪ್ರಶ್ನೆಯನ್ನ ಕೊಡ್ಬಹುದು. ಹಾಗಿದ್ರೆ ಯಾವ ಒಂದು ಬಗೆಯ ಮಸೂರವನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಆಗ ನೀವು ಪ್ಲಸ್ ಸೈನ್ ಇರೋದ್ರಿಂದ ಪೀನ ಮಸೂರವನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಸಪೋಸ್ ಮೈನಸ್ ಇತ್ತು ಅಂದ್ರೆ ನಿಮ್ನ ಮಸೂರವನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ ನೀವು ಒಂದು ಕನ್ಕ್ಲೂಷನ್ಗೆ ಬರಬಹುದು, ಉತ್ತರವನ್ನ ಬರೀಬಹುದು. ಇದ್ರ ಮೇಲೆ ಈ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ, ಅಥವಾ ಡೈರೆಕ್ಟ್ ಆಗಿ ನ್ಯೂಮರಿಕಲ್ಸ್ ಅನ್ನ ಕೇಳ್ತಾರೆ, ಪ್ರಾಬ್ಲಮ್ಸ್ ಅನ್ನ, ಮಸೂರದ ಸಾಮರ್ಥ್ಯ ಕಂಡುಹಿಡೀರಿ ಅಂತ. ಅಥವಾ ಈ ರೀತಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ಈ ಒಂದು ಕಾನ್ಸೆಪ್ಟ್ ಮೇಲೆ, ಮಸೂರದ ಸಾಮರ್ಥ್ಯ ಕಾನ್ಸೆಪ್ಟ್ ಮೇಲೆ ಕೇಳಬಹುದು. ಅಥವಾ ಒಂದು ಡಯಾಪ್ಟರ್ ಅಂದ್ರೆ ಏನು, ಅಥವಾ ಮಸೂರದ ಸಾಮರ್ಥ್ಯವನ್ನ ಯಾವ್ದ್ರಲ್ಲಿ ಹೇಳ್ತೇವೆ ನಾವು, ಯಾವ ಒಂದು ಏಕಮಾನದಲ್ಲಿ ಹೇಳ್ತೇವೆ, ಈ ರೀತಿ ಕ್ವಶನ್ಸ್ ಎಲ್ಲ ಬರಬಹುದು. ಸೊ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಅಂದ್ರೆ ಮಸೂರದ ಸಂಗಮ ದೂರದ ವಿಲೋಮವು ಆಪ್ಷನ್ ಎ ಮಸೂರದ ಸಾಮರ್ಥ್ಯವಾಗಿದೆ, ಆಪ್ಷನ್ ಬಿ ಮಸೂರದ ತ್ರಿಜ್ಯವಾಗಿದೆ, ಆಪ್ಷನ್ ಸಿ ಮಸೂರ ಮತ್ತು ಪ್ರತಿಬಿಂಬಗಳ ದೂರಗಳ ಮೊತ್ತಕ್ಕೆ ಸಮನಾಗಿದೆ, ಆಪ್ಷನ್ ಡಿ ಮಸೂರ ಮತ್ತು ಪ್ರತಿಬಿಂಬಗಳ ನಡುವಿನ ವ್ಯತ್ಯಾಸಕ್ಕೆ ಸಮವಾಗಿದೆ. ಸೊ ಈ 4 ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ, ಸೊ ಇದಕ್ಕೆ ಸಂಬಂಧಪಟ್ಟ ಚಿತ್ರವನ್ನ ನೋಡಿ ಮಕ್ಕಳೇ. ಮಸೂರದ ಸಾಮರ್ಥ್ಯವಾಗಿದೆ. ಮಸೂರದ ಸಂಗಮ ದೂರದ ವಿಲೋಮವು ಅಂದ್ರೆ 1/f = ಮಸೂರದ ಸಾಮರ್ಥ್ಯವಾಗಿದೆ. ಆಯ್ತಾ? ಇಲ್ಲಿ ನಿಮ್ನ ಮಸೂರದಲ್ಲಿ ಫೋಕಲ್ ಲೆಂತ್ ಅಂದ್ರೆ ಸಂಗಮ ದೂರ ಪ್ಲಸ್ ಸೈನ್ ಅಲ್ಲಿ ಇರೋದ್ರಿಂದ ನಿಮ್ನ ಮಸೂರದ ಸಾಮರ್ಥ್ಯ ಪ್ಲಸ್ ಸೈನ್ ಅಲ್ಲಿ ಬರುತ್ತೆ. ಪೀನ ಮಸೂರದಲ್ಲಿ ಇಲ್ಲಿ ಎಡಗಡೆ ಇರೋದ್ರಿಂದ, ಈ ಮಸೂರದ ಎಡಗಡೆ ಏನು ಸಂಗಮ ಬಿಂದು ಇರೋದ್ರಿಂದ ನಿಮ್ನ ಮಸೂರದ ಸಾಮರ್ಥ್ಯ ನೆಗೆಟಿವ್ ಅಲ್ಲಿ ಬರುತ್ತೆ, ಇದು ಪಾಸಿಟಿವ್ ಅಲ್ಲಿ ಬರುತ್ತೆ, ಅಂದ್ರೆ ಧನಾತ್ಮಕ ಮತ್ತೆ ಋಣಾತ್ಮಕವಾಗಿ ಇರ್ತದೆ. ಸೊ ಈ ಕಾನ್ಸೆಪ್ಟ್ ಅನ್ನ ನೀವು ಇಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ದರ್ಪಣದ ವಸ್ತು ಒಂದು ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನ ಉಂಟು ಮಾಡಿದೆ, ಹಾಗಾದರೆ ಆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವವನ್ನು ಹೇಳಿರಿ. ಆಪ್ಷನ್ ಎ ಪೀನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ, ಆಪ್ಷನ್ ಬಿ ನಿಮ್ನ ದರ್ಪಣ ಮತ್ತು ಸತ್ಯ ಪ್ರತಿಬಿಂಬ, ಆಪ್ಷನ್ ಸಿ ಪೀನ ದರ್ಪಣ ಮತ್ತು ಸತ್ಯ ಪ್ರತಿಬಿಂಬ, ಆಪ್ಷನ್ ಡಿ ನಿಮ್ನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ. ಇದರಲ್ಲಿ ಆಪ್ಷನ್ ಡಿ ನಿಮ್ನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ. ಇಲ್ಲಿ ಸತ್ಯ ಪ್ರತಿಬಿಂಬ ಅನ್ನೋದನ್ನ ನೀವು ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಬಹುದು. ಯಾಕೆಂದ್ರೆ ಇಲ್ಲಿ ವಸ್ತುವೊಂದರ ನೇರ ಅಂತ ಕೊಟ್ಟಿದ್ದಾರೆ, ನೇರ ಪ್ರತಿಬಿಂಬ ಉಂಟಾಗಿದೆ ಅಂದ್ರೆ ಅದು ಖಂಡಿತ ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ. ಸತ್ಯ ಪ್ರತಿಬಿಂಬ ಆದ್ರೆ ತಲೆ ಕೆಳಗೆ ಆಗಿರ್ತದೆ, ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗ್ತದೆ. ಆಯ್ತಾ? ಆಮೇಲೆ ದೊಡ್ಡದಾದ ಪ್ರತಿಬಿಂಬ ಉಂಟು ಮಾಡಿದೆ, ಹಾಗಾದರೆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವವನ್ನು ಹೇಳಿ ಅಂದ್ರೆ ನೀವು ನಿಮ್ಗೆ ದರ್ಪಣದ 6 ವೆರೈಟಿಯಲ್ಲಿ ವಸ್ತುವಿನ ಸ್ಥಾನ ಮತ್ತೆ ಪ್ರತಿಬಿಂಬದ ಸ್ಥಾನ, ವಸ್ತುವಿನ ಅದು ಪ್ರತಿಬಿಂಬದ ಲಕ್ಷಣ, ಇದ್ರ ಮೇಲೆ 12 ರೇಖಾಚಿತ್ರವನ್ನ ಕೊಟ್ಟಿದ್ದಾರೆ. ಅದರ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ನಿಮ್ನ ದರ್ಪಣಕ್ಕೆ 6, ಪೀನ ದರ್ಪಣಕ್ಕೆ 6. ಅದನ್ನ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ
ಅದನ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈ ರೀತಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಈಸಿ ಆಗತ್ತೆ. ಈಸಿಯಾಗಿ ಪ್ರತಿಬಿಂಬದ ಸ್ಥಾನ ಎಲ್ಲಿ ಬರ್ತದೆ, ಪ್ರತಿಬಿಂಬದ ಲಕ್ಷಣ ಯಾವ ರೀತಿ ಇರ್ತದೆ, ವಸ್ತುವಿನ ಸ್ಥಾನ ಬೇರೆ ಬೇರೆ ಇದ್ದಾಗ ಅಂತ ಈಸಿಯಾಗಿ ಆನ್ಸರ್ ಮಾಡಬಹುದು. ಆಯ್ತಾ? ನೆಕ್ಸ್ಟ್ ಕ್ವಶನ್. ಸೊ ಇದಕ್ಕೆ ಅದಕ್ಕಿಂತ ಮುಂಚೆ ಇದಕ್ಕಿಂತ ಸಂಬಂಧಪಟ್ಟಂತ ಒಂದು ರೇಖಾಚಿತ್ರವನ್ನು ನೋಡಿ. ಇಲ್ಲಿ ವಸ್ತುವಿನ ಸ್ಥಾನ ಎಲ್ಲಿ ಬಂದಿದೆ ಮಕ್ಕಳೇ? ವಸ್ತುವಿನ ಸ್ಥಾನ ಇಲ್ಲಿ ಇದು ಯಾವುದು? ಪ್ರಧಾನ ಸಂಗಮ ಬಿಂದು ಮತ್ತೆ ಪಿ. ವಕ್ರತಾ ಕೇಂದ್ರದ ನಡುವೆ ಇಟ್ಟಿದ್ದಾರೆ ವಸ್ತುವನ್ನ. ಹಾಗಾಗಿ ಇದು ವಕ್ರೀಭವನ ಆದ ನಂತರ ಪ್ರತಿಬಿಂಬವನ್ನ ಎಲ್ಲುಂಟು ಮಾಡಿದೆ? ಈ ಮಸೂರದ ಎದುರುಗಡೆ ಉಂಟು ಮಾಡಿದೆ. ಇದು ಯಾವ ದರ್ಪಣವಾಗಿದೆ? ನಿಮ್ನ ದರ್ಪಣ ಆಗಿದೆ. ನಿಮ್ನ ದರ್ಪಣ ಅಂದ್ರೆ ಇಲ್ಲಿ ನೋಡಿ, ವಕ್ರೀಭವನದ ಮೇಲ್ಮೈ ಯಾವ ಕಡೆ ಇದೆ? ಈ ರೀತಿ ಇದೆ, ತಗ್ಗಾಗಿದೆ ಅಲ್ವಾ? ಹಾಗಾಗಿ ಇದು ವಕ್ರೀಭವನ ಅಲ್ಲ, ಸಾರಿ, ಇಲ್ಲಿ ಪ್ರತಿಫಲನ ಆಗತ್ತೆ. ಇಲ್ಲಿ ದರ್ಪಣ ಕೊಟ್ಟಿರೋದ್ರಿಂದ ಪ್ರತಿಫಲನ ಆಗತ್ತೆ. ಈ ರೀತಿ ಪ್ರತಿಫಲನ ಆದಂತಹ ಒಂದು ರೇ ಬಂದು ಇಲ್ಲಿ ಮೀಟ್ ಆಗತ್ತೆ ನೋಡಿ. ಈ ರೀತಿ ಎರಡು ರೇಗಳನ್ನ ನಾವು ಈ ರೀತಿ ಮೀಟ್ ಮಾಡಬಹುದು. ಆಯ್ತಾ? ಇಲ್ಲಿ ನಿಮ್ಗೆ ಏನ್ ಸಿಗತ್ತೆ? ಪ್ರತಿಬಿಂಬ ಸಿಗತ್ತೆ. ಸೊ ಇದನ್ನೆಲ್ಲ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬುಕ್ಕಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರಾಕ್ಟೀಸ್ ಮಾಡಿ ಅರ್ಥೈಸ್ಕೊಳ್ಳಿ ಇದನ್ನ. ಅಷ್ಟಾದ್ರೆ ಈ ರೀತಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದು ನಿಮ್ಗೆ ಈಸಿ ಆಗತ್ತೆ. ಆಯ್ತಾ? ವಸ್ತುಗಿಂತ ದೊಡ್ಡದಾದಂತಹ ಪ್ರತಿಬಿಂಬ ಉಂಟಾಗಿದೆ, ನೇರವಾಗಿದೆ, ಹಾಗಾಗಿ ಸತ್ಯ ಪ್ರತಿಬಿಂಬ ಆಗಿದೆ. ಇದು ದರ್ಪಣ ಅಂದ್ರೆ ಇಲ್ಲಿ ಪ್ರತಿಫಲನ ಆಗತ್ತೆ. ಮಸೂರ ಅಂದ್ರೆ ಅಲ್ಲಿ ವಕ್ರೀಭವನ ವಿದ್ಯಮಾನ ಆಗತ್ತೆ, ಬೆಳಕಿದು. ಆಯ್ತಾ? ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಕ್ವಶನ್. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವು ಏನಾಗಿರುತ್ತೆ? ನಿಮ್ಗೆ ಪ್ರಧಾನ ಸಂಗಮ, ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ, ಸಂಗಮ ಬಿಂದು, ಸಂಗಮ ದೂರ, ಹೀಗೆ ಬೇರೆ ಬೇರೆ ಒಂದು ಟರ್ಮ್ಸ್ ಅನ್ನ ನೀವು ನೋಡ್ತೀರಿ ಅಲ್ವಾ? ಮಸೂರಕ್ಕೆ ಸಂಬಂಧಿಸಿದಂತೆ ಮತ್ತೆ ದರ್ಪಣಕ್ಕೆ ಸಂಬಂಧಿಸಿದಂತೆ ಅದೆಲ್ಲ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಮತ್ತೆ ಅದರ ಒಂದು ಅಂದಾಜಿನ ಮೆಜರ್ಮೆಂಟ್ ಗೊತ್ತಿರಬೇಕು ನಿಮ್ಗೆ. ಯಾವತ್ತು ಪ್ರಧಾನ ಸಂಗಮದ ದೂರಕ್ಕಿಂತ ಏನು ಈ ಸಿ ಅನ್ನೋ ಒಂದು ಲೆಟರ್ ಇಂದ ನಾವು ಡಿನೋಟ್ ಮಾಡ್ತೀವಲ್ಲ, ಅದು ಯಾವತ್ತು 2 ಪಟ್ಟಿರುತ್ತೆ. ವಕ್ರತಾ ಕೇಂದ್ರ ಅಂದ್ರೆ ಏನು, ವಕ್ರತಾ ತ್ರಿಜ್ಯ ಅಂದ್ರೆ ಏನು, ಅದನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು. 2F ಅಂದ್ರೆ ಎಲ್ಲಿ ನಾವು ಇಡಬೇಕು, ಲೊಕೇಟ್ ಮಾಡಬೇಕು. F ಅಂದ್ರೆ ಎಲ್ಲಿ ಲೊಕೇಟ್ ಮಾಡಬೇಕು ಅಂತ ನಿಮ್ಗೆ ಮಾಹಿತಿ ಇರಬೇಕು. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವು, ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವು ಏನಾಗಿರುತ್ತೆ? ದರ್ಪಣದ ಧ್ರುವ, ವಕ್ರತಾ ಕೇಂದ್ರ, ಪ್ರಧಾನ ಅಕ್ಷ, ಎಪರ್ಚರ್ ಅಂದ್ರೆ ಅದು ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ ಅದೇನಾಗಿರುತ್ತೆ? ಹಂಗಿದ್ರೆ ಏನಾಗಿರುತ್ತೆ? ಇದು ಇಲ್ಲಿ ಚಿತ್ರವನ್ನ ನೋಡಿ. ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ ಏನಾಗಿರುತ್ತೆ? ಅದು ಅಪರ್ಚರ್ ಆಗಿರುತ್ತೆ. ಆಮೇಲೆ 4ನೇ ಕ್ವಶನ್. ನಿಮ್ನ ದರ್ಪಣದ ಮುಂದೆ ಸಿ ನಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬಿಡಿಸಿ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿ. ಸೊ ನಿಮ್ನ ದರ್ಪಣದ್ದು ಕೇಳಿದ್ದಾರೆ. ಇದನ್ನ 3 ಮಾರ್ಕಿಗೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ರೇಖಾಚಿತ್ರ ನಾನು ಆಲ್ರೆಡಿ ಹೇಳಿದ್ನಲ್ಲ. ಸೊ ನಿಮ್ನ ದರ್ಪಣ ಕೊಟ್ಟಿದ್ದಾರೆ. ವಸ್ತುವನ್ನ ಎಲ್ಲಿಟ್ಟಿದ್ದಾರೆ? ಸಿ ನಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ. ಆಮೇಲೆ ಪ್ರತಿಬಿಂಬದ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಯಾವ ರೀತಿ ಚಿತ್ರ ಇರುತ್ತೆ ಇದ್ರದ್ದು ನೋಡಿ. ಇಲ್ಲಿ ಈ ರೀತಿ ಇರಬೇಕು ನಿಮ್ಗೆ. ಈ ರೀತಿ ಒಂದು ನಿಮ್ನ ದರ್ಪಣವನ್ನ ಬಿಡಿಸಿ ಈ ರೀತಿ ನೀವು ಹಿಂದ್ಗಡೆ ಪಾಲಿಶ್ ಮಾಡಬೇಕು. ನಿಮ್ನ ದರ್ಪಣಕ್ಕೆ ಈ ರೀತಿ ಹಿಂದ್ಗಡೆ ಪಾಲಿಶ್ ಮಾಡಬೇಕು. ಅಂದ್ರೆ ಇದು ನಿಮ್ನ ದರ್ಪಣವನ್ನ ಸೂಚಿಸತ್ತೆ. ಆಯ್ತಾ?
ವಸ್ತುವನ್ನು ಸಿದಿಂದ ದೂರದಲ್ಲಿ ಇರಿಸಬೇಕು. ಈ ರೀತಿ ಇರಿಸ್ಬೇಕು, ಸಿದಿಂದ ದೂರದಲ್ಲಿ. ಸಿದಿಂದ ದೂರದಲ್ಲಿ ಇಲ್ಲಿ ನೋಡಿ, ಇದು ಪ್ರಧಾನ ಸಂಗಮವನ್ನ ಎಫ್ ಅಂತ ನೀವು ಗುರುತಿಸ್ಬೇಕು. ಎಫ್ ನ ಸರಿಯಾದ 2 ಪಟ್ಟು ದೂರದಲ್ಲಿ ಸಿ ಇರುತ್ತೆ, ಅಥವಾ ಇದನ್ನ 2F ಅಂತಾನು ಕರೀತಾರೆ. 2F ಅಂತಾನು ನೀವು ಬರೆದ್ರಡ್ಡಿಲ್ಲ. 2F ನಿಂದ ದೂರದಲ್ಲಿ ಈ ರೀತಿ ಒಂದು ವಸ್ತುವನ್ನ ಇಟ್ಟಾಗ ಅದರಿಂದ ಬಂದಂತಹ ಏನು ಒಂದು ರೇ ಅಂದ್ರೆ ಒಂದು ಕಿರಣ, ಅದು ಈ ರೀತಿ ಸೀದ ಮೂಲಕ ಹಾದು ಹೋಗ್ಬೇಕು. ಈ ರೀತಿ ಕನ್ನಡಿ ಮೇಲೆ ಅಂದ್ರೆ ದರ್ಪಣದ ಮೂಲ, ನಿಮ್ನ ದರ್ಪಣದ ಮೇಲ್ಮೈ ಮೇಲೆ ಬೀಳ್ಬೇಕು. ಆಮೇಲೆ ಮತ್ತೊಂದು ಯಾವ ಕಿರಣವನ್ನ ನೀವು ಕನ್ಸಿಡರ್ ಮಾಡಬೇಕು? ಮತ್ತೊಂದು ಪ್ರಧಾನ ಅಕ್ಷ ಅಂದ್ರೆ ಬಿ ಪಿ ಲೈನ್ಗೆ ಸಮಾನಾಂತರವಾದ ಒಂದು ಕಿರಣವನ್ನ, ವಸ್ತುವಿನಿಂದ ಹೊರಟಂತ ಕಿರಣವನ್ನ ಕನ್ಸಿಡರ್ ಮಾಡಬೇಕು. ಅದು ಪ್ರತಿಫಲನಗೊಂಡು ಅನ್ನೋ ಒಂದು ಜಾಗದಿಂದ ಪ್ರತಿಫಲನಗೊಂಡು ಇಲ್ಲಿ ಎ ಅನ್ನೋ ಒಂದು ಪಾಯಿಂಟ್ ಇಂದ ಹಾದು ಹೋಗುತ್ತೆ. ಇವಾಗ ಎನ್ ಮತ್ತೆ MD ಯ ಸಂಗಮ ಬಿಂದುವಿನಲ್ಲಿ ಪ್ರತಿಬಿಂಬ ಉಂಟಾಗಿ ಈ ರೀತಿ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗತ್ತೆ. ತಲೆ ಕೆಳಗಾದ ಪ್ರತಿಬಿಂಬ ಅಂದ್ರೆ ಸತ್ಯ ಪ್ರತಿಬಿಂಬ ಆಗತ್ತೆ. ಸತ್ಯ ಪ್ರತಿಬಿಂಬ ಅಂದ್ರೆ ನಾವು ಪ್ರತಿಬಿಂಬವನ್ನ ಪರದೆಯ ಮೇಲೆ ಹಿಡಿಬಹುದು ಅಲ್ವಾ, ಅದು ಸ್ಕ್ರೀನ್ ಮೇಲೆ ನಾವು ಮೂಡಿಸಬಹುದು. ಮಿಥ್ಯ ಪ್ರತಿಬಿಂಬ ಆದ್ರೆ ಪರದೆಯ ಮೇಲೆ ಹಿಡಿಲಿಕ್ಕೆ ಆಗುದಿಲ್ಲ. ಸೊ ಇದನ್ನ ನೋಡಿ, ಈಗ ಏನೇನ್ ಕೇಳಿದ್ದಾರೆ, ರೇಖಾಚಿತ್ರವನ್ನ ಬರೆಯಿರಿ ಅಂದ್ರೆ ಇಷ್ಟು ಬಿಡಿಸಿದ್ರೆ ನೀವು ಆಯ್ತು. ಸರಿಯಾಗಿ ರೇಖೆಗೆ ಅಥವಾ ಕಿರಣಕ್ಕೆ ನೀವು ಆರೋ ಮಾರ್ಕ್ ಅನ್ನ ಸೂಚಿಸೋದನ್ನ ಮರಿಬಾರ್ದು. ಯಾವ್ಯಾವ ಡೈರೆಕ್ಷನ್ ಅಲ್ಲಿ ಕಿರಣ ಹೋಗ್ತಾ ಇದೆ, ಇದು ಈ ರೀತಿ ಆರೋ ಮಾರ್ಕ್ ಅನ್ನ ಈ ರೀತಿ ಹಾಕಿದ್ರೆ ಪ್ರತಿಫಲಿತ ಕಿರಣ ಅಂತ ಸೂಚಿಸುತ್ತೆ. ಅದು ನೀವು ಸಪೋಸ್ ಈ ರೀತಿ ಆರೋ ಮಾರ್ಕ್ ಅನ್ನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಾಕಿದ್ರೆ ರಾಂಗ್ ಆಗುತ್ತೆ. ನಿಮ್ಮ ರೇಖಾಚಿತ್ರ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ, ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಆರೋ ಮಾರ್ಕ್ ಅನ್ನ ಸರಿಯಾಗಿ ಹಾಕಬೇಕು. ಬಾಣದ ಗುರುತನ್ನ ನೀವು ಸರಿಯಾಗಿ ಹಾಕಬೇಕು, ಸರಿಯಾದ ದಿಕ್ಕಿನಲ್ಲಿ ಹಾಕಬೇಕು. ನೀವು ಹಾಕ್ಲಿಲ್ಲ ಅಂದ್ರೂ ಮಾರ್ಕ್ಸ್ ಕಳ್ಕೊಳ್ತೀರಿ. ಬಾಣದ ಗುರುತಿಗೆ, ಇಲ್ಲಿ ಕಿರಣಕ್ಕೆ ಸಂಬಂಧಿಸಿದಾಗ ಬಾಣದ ಗುರುತಿಗೆ ತುಂಬಾ ಮಹತ್ವ ಇದೆ, ಆಯ್ತಾ. ಇದನ್ನೆಲ್ಲ ಒಟ್ಟು ನಿಮ್ಗೆ ದರ್ಪಣಕ್ಕೆ ಸಂಬಂಧಿಸಿದಂತೆ ನಿಮ್ನ ದರ್ಪಣದಲ್ಲಿ 6 ಚಿತ್ರ ಬರುತ್ತೆ, ಪಿನ ದರ್ಪಣದಲ್ಲಿ 6 ಚಿತ್ರ ಬರುತ್ತೆ, ಆಯ್ತಾ. ಅದನ್ನ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವ್ದಾದ್ರು ಒಂದನ್ನ ಕೇಳೋ ಚಾನ್ಸ್ ಇದೆ. ಸೊ ಪ್ರತಿಬಿಂಬದ ಸ್ಥಾನ ಎಲ್ಲಾಗಿದೆ, ಸಿ ಮತ್ತೆ ಎಫ್ ಗಳ ನಡುವೆ ಆಗಿದೆ, ಆಯ್ತಾ. ಆಮೇಲೆ ಪ್ರತಿಬಿಂಬದ ಸ್ವಭಾವ ಸತ್ಯದ ಪ್ರತಿಬಿಂಬ ಆಗಿದೆ. ಅಂದ್ರೆ ಪ್ರತಿಬಿಂಬವನ್ನ, ಸತ್ಯ ಪ್ರತಿಬಿಂಬ ಅರ್ಥ ಪ್ರತಿಬಿಂಬವನ್ನ ನಾವು ಸ್ಕ್ರೀನ್ ಮೇಲೆ ಹಿಡಿಬಹುದು, ತಲೆ ಕೆಳಗಾಗಿದೆ ಮತ್ತು ವಸ್ತುವಿಗಿಂತ ಚಿಕ್ಕದಾಗಿದೆ. ಇಲ್ಲಿ ನೋಡಿ, ವಸ್ತುವಿನ ಗಾತ್ರ AB ಅಂತ ಹೇಳಿದ್ರೆ ದೊಡ್ಡದಾಗಿದೆ, ಪ್ರತಿಬಿಂಬದ ಗಾತ್ರವನ್ನ B' ಅಂತ ನಾವು ಹೇಳ್ತೇವೆ, ಚಿಕ್ಕದಾಗಿದೆ. ಸೈಜ್ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ, ಆಯ್ತಾ. ಈ ರೀತಿ ರೇಖಾಚಿತ್ರವನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ಆಯ್ತಾ. ಆಮೇಲೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನ ನಿರೂಪಿಸಿ ಅಂತ ಒಂದು ಕ್ವಶನ್ ಇದೆ. ಏನಿದೆ, ಬೆಳಕಿನ ವಕ್ರೀಭವನ ಅಂದ್ರೆ ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮಕ್ಕೆ ಬೆಳಕು ಚಲಿಸುವಾಗ ಬೆಳಕಿನ ಪಥದಲ್ಲಿ ಬದಲಾವಣೆ ಉಂಟಾಗ್ತದೆ, ಬೆಂಡ್ ಆಗ್ತದೆ ಲೈಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಗಾಳಿ ಅಂತ ಇಟ್ಕೊಳ್ಳಿ, ಒಂದು ಪಾರದರ್ಶಕ ಮಾಧ್ಯಮ ಗಾಳಿಯಿಂದ ಇಲ್ಲಿ ನೀರಿಗೆ ಹೋಗ್ತಾ ಇದೆ ಅಂತ ಆದ್ರೆ ಇಲ್ಲಿ ಸಂಧಿಸುವ ಬಿಂದು, ಇಲ್ಲಿ ಗಾಳಿ ಮತ್ತು ನೀರು ಎರಡು ಮಾಧ್ಯಮಗಳಲ್ಲಿ ಬೆಳಕು ಸಂಧಿಸುವ ಬಿಂದುವಿನಲ್ಲಿ ಬೆಳಕಿನ ಪಥ ಬದಲಾಗ್ತದೆ ನೋಡಿ. ಆಕ್ಚುಲಿ ಇದು ಹಿಂಗ್ ಹೋಗ್ಬೇಕಿತ್ತು ಅಲ್ವಾ, ಈ ಕಿರಣದ ಡೈರೆಕ್ಷನ್ ಈ ರೀತಿ ಮುಂದುವರಿಬೇಕಿತ್ತು. ಆದರೆ ಇಲ್ಲಿ ಪಾರದರ್ಶಕ ಮಾಧ್ಯಮದ ಬದಲಾವಣೆ ಆಗಿರೋದ್ರಿಂದ ಬೆಳಕಿನ ವೇಗದಲ್ಲಿ ವ್ಯತ್ಯಾಸ ಉಂಟಾಗಿ ಈ ರೀತಿ ಬೆಳಕು ತನ್ನ ಪಥವನ್ನ ಬದಲಾಯಿಸುತ್ತೆ ನೋಡಿ. ಇಲ್ಲಿ ಈ ರೀತಿ ಬೆಂಡ್ ಆಗತ್ತೆ, ಈ ಪಾಯಿಂಟ್ ಅಲ್ಲಿ ಈ ರೀತಿ ಬೆಂಡ್ ಆಗತ್ತೆ. ಇದ್ರ ಬಗ್ಗೆ ನೀವು ಕಲ್ತಿದ್ದೀರಿ. ಈ ವಕ್ರೀಭವನದ ಮೇಲೆ 2 ನಿಯಮ ಇದೆ ನೋಡಿ. ಪತನ ಕಿರಣ ಅಂದ್ರೆ ಇದು ಬಿದ್ದಂತಹ ಕಿರಣ, ವಕ್ರೀಮ ಕಿರಣ ಅಂದ್ರೆ ಇದು. ಇಲ್ಲಿ ನಾನು ಹೆಸರು ಕೊಟ್ರೆ A P
ಬಿ ಅಂತ ಹೆಸರು ಕೊಟ್ರೆ, ಎ ಪಿ ಅನ್ನೋದು ಪತನ ಕಿರಣ ಆಗಿರುತ್ತೆ, ಪಿ ಬಿ ಅನ್ನೋದು ವಕ್ರೀಮ ಕಿರಣ ಆಗಿರುತ್ತೆ. ಮೇಲ್ಮೈ ಅಂದ್ರೆ ಈ ಪ್ಲೇನ್, ಇಲ್ಲಿ ನಿಮ್ಗೆ ಸ್ಲೈಡ್ ಕಾಣ್ತಾ ಇದೆಯಲ್ಲ, ಆ ಪ್ಲೇನ್ ಅನ್ನ ಕನ್ಸಿಡರ್ ಮಾಡಿ. ಪತನ ಬಿಂದುವಿನಲ್ಲಿ ಎಳೆದ ಲಂಬ ಅಂದ್ರೆ ಈ ಒಂದು ಸ್ಲೈಡ್ ಅಥವಾ ಈ ಒಂದು ಸ್ಕ್ರೀನ್ ಪ್ಲೇನ್ ಅಲ್ಲಿ ನಾವು ಒಂದು ಲಂಬವನ್ನ ಎಳೆದ್ರೆ ಎಲ್ಲವೂ ಒಂದೇ ಸಮತಲದಲ್ಲಿ ಇರ್ತದೆ. ಅಂದ್ರೆ ಎಲ್ಲವೂ ಈ ಸ್ಕ್ರೀನ್ ಸಮತಲದಲ್ಲೇ ಇರ್ತದೆ. ಈ ಪತನ ಕಿರಣ ಮತ್ತೆ ವಕ್ರೀಮ ಕಿರಣ ಮತ್ತೆ ಸಂಪರ್ಕ ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಇದು ಲಂಬ. ಆಯ್ತಾ, ಈ ಎಲ್ಲ ಒಂದೇ ಸಮತಲದಲ್ಲಿ ಇರ್ತದೆ ಅಂತ ಆಯ್ತು. ಇದು ಒಂದು ನಿಯಮ ಆಯ್ತು. ಆಮೇಲೆ ಎರಡನೇ ನಿಯಮ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನ್ ಮತ್ತು ವಕ್ರೀಮ ಕೋನದ ಸೈನ್ಗಳು ನಿಷ್ಪತ್ತಿಯ ಅನುಪಾತ ಅಥವಾ ಸ್ಥಿರಾಂಕ ಆಗಿರ್ತದೆ. ಅಂದ್ರೆ ಏನು, ಇದರ ಮ್ಯಾಥಮೆಟಿಕಲ್ ಫಾರ್ಮ್ ಏನು, ಸ್ನೆಲ್ಸ್ ಲಾ ಅಂತ ಹೇಳ್ತೇವೆ ಇದನ್ನ ಅಲ್ವಾ. ಎರಡನೇ ನಿಯಮವನ್ನ ನಾವು ಸ್ನೆಲ್ಸ್ ಲಾ ಅಂತ ಹೇಳ್ತೀವಿ. ಅಂದ್ರೆ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಸ್ಥಿರಾಂಕ ಅಂತ ಹೇಳ್ತೀವಿ ಅಲ್ವಾ. ಇದು ಎರಡನೇ ಒಂದು ನಿಯಮದ ಮ್ಯಾಥಮೆಟಿಕಲ್ ಫಾರ್ಮ್. ಅಂದ್ರೆ ಗಣಿತ ರೂಪದಲ್ಲಿ ನಾವು ಈ ರೀತಿ ಬರಿಬಹುದು. ಐ ಅಂದ್ರೆ ಯಾವುದು, ಇದು ಆಂಗಲ್, ಇನ್ಸಿಡೆಂಟ್ ಆಂಗಲ್ ಅಂದ್ರೆ ಪತನ ಕೋನ, ಆರ್ ಅಂದ್ರೆ ವಕ್ರೀಮ ಕೋನ, ಐ ಅಂದ್ರೆ ಪತನ ಕೋನ. ಆಯ್ತಾ, ಇದೆರಡರ ಒಂದು ಅನುಪಾತ ರೇಷಿಯೋ ಆಗಿರುತ್ತೆ, ಇದು ಸ್ಥಿರಾಂಕವಾಗಿರುತ್ತೆ ಅಂತ ಆಯ್ತು. ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಒಂದು ಸ್ಥಿರಾಂಕ ಆಗಿರುತ್ತೆ. ಇದನ್ನು ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗತ್ತೆ. ಆಯ್ತಾ, ನೆಕ್ಸ್ಟು ಪೀನ ದರ್ಪಣ ಮತ್ತು ಪೀನ ಮಸೂರಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನ ತಿಳಿಸಿ. ಪೀನ ದರ್ಪಣ ಮತ್ತು ಪೀನ ಮಸೂರ. ದರ್ಪಣದಲ್ಲಿ ಯೂಶುವಲ್ ಆಗಿ ಯಾವ ವಿದ್ಯಮಾನ ಆಗತ್ತೆ ಮಕ್ಕಳೇ? ಯಾವುದು? ರಿಫ್ಲೆಕ್ಷನ್ ಅಂದ್ರೆ ಪ್ರತಿಫಲನ ಆಗತ್ತೆ. ಆಮೇಲೆ ಮಸೂರಗಳಲ್ಲಿ ಯಾವ ವಿದ್ಯಮಾನ ಆಗತ್ತೆ? ವಕ್ರೀಭವನ ಆಗತ್ತೆ. ಆಯ್ತಾ, ಈ ಎರಡರ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಇದೊಂದು ನೀವು ಬರಿಬಹುದು. ಈಗ ಏನೇನ್ ಬರಿಬಹುದು ನೋಡೋಣ. ಸೊ ಈ ರೀತಿ ಕಾಲಮ್ ಹಾಕಿ ಬರಿಬೇಕು ನಿಮ್ಗೆ. ಒಂದು ಬದಿಯಲ್ಲಿ ಉಬ್ಬಾದ ಮೇಲ್ಮೈಯನ್ನು ಹೊಂದಿರುತ್ತದೆ, ಎರಡೂ ಬದಿಯಲ್ಲೂ ಉಬ್ಬಾದ ಮೇಲ್ಮೈಯನ್ನು ಹೊಂದಿರುತ್ತದೆ. ಆಯ್ತಾ, ಆಮೇಲೆ ಬೆಳಕಿನ ಪುಂಜವನ್ನು ಪ್ರತಿಫಲಿಸುತ್ತದೆ ಮತ್ತು ವಿಕೇಂದ್ರೀಕರಿಸುತ್ತದೆ. ಇದು ಬೆಳಕಿನ ಪುಂಜವನ್ನು ವಕ್ರೀಭವನಗೊಳಿಸುತ್ತದೆ ಮತ್ತು ಕೇಂದ್ರೀಕರಿಸುತ್ತದೆ. ಈ ಒಂದು ಪಾಯಿಂಟ್ ತುಂಬಾ ವ್ಯಾಲಿಡ್ ಆಗಿದೆ. ದರ್ಪಣದಲ್ಲಿ ಏನಾಗತ್ತೆ, ಪ್ರತಿಫಲನ ವಿದ್ಯಮಾನ ಉಂಟಾಗತ್ತೆ, ಮಸೂರದಲ್ಲಿ ಬೆಳಕಿನ ವಕ್ರೀಭವನ ವಿದ್ಯಮಾನ ಉಂಟಾಗತ್ತೆ. ಎರಡೂ ಡಿಫ್ರೆಂಟ್ ಅಲ್ವಾ. ಇಲ್ಲಿ ಪೀನ ದರ್ಪಣದಲ್ಲಿ ಏನಾಗತ್ತೆ, ವಿಕೇಂದ್ರ ಆಗತ್ತೆ, ಬೆಳಕಿನ ಕಿರಣ ವಿಕೇಂದ್ರ ಆಗತ್ತೆ, ಇಲ್ಲಿ ಕೇಂದ್ರೀಕರಿಸ್ತದೆ. ಆಯ್ತಾ, ಆಮೇಲೆ ಯಾವಾಗಲೂ ಮಿಥ್ಯ ಚಿಕ್ಕದಾದ ಮತ್ತು ನೇರವಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಯಾವುದು? ಪೀನ ದರ್ಪಣ. ಯಾಕೆ ಅಂದ್ರೆ ಇಲ್ಲಿ ಬೆಳಕು ವಿಕೇಂದ್ರಿತ ಆಗತ್ತೆ. ವಸ್ತುವಿನಿಂದ ಬಂದ ಬೆಳಕು ದರ್ಪಣದಲ್ಲಿ ಬಿದ್ದಾಗ ಒಂದ್ ಕಡೆ ಕೇಂದ್ರಿತವಾಗುವುದಿಲ್ಲ, ವಿಕೇಂದ್ರೀಕರಿತವಾಗುವುದರಿಂದ ಮಿಥ್ಯ ಪ್ರತಿಬಿಂಬ ಮತ್ತು ಚಿಕ್ಕದಾದ ನೇರವಾದ ಪ್ರತಿಬಿಂಬ ಉಂಟಾಗ್ತದೆ. ಆಮೇಲೆ ಪೀನ ಮಸೂರದಲ್ಲಿ ಏನಾಗತ್ತೆ, ವಸ್ತುವಿನ ಸ್ಥಾನ ಆಧರಿಸಿ ಮಿಥ್ಯ, ಸತ್ಯ, ಚಿಕ್ಕದಾದ, ದೊಡ್ಡದಾದ, ತಲೆ ಕೆಳಗಾದ, ನೇರವಾದ ಪ್ರತಿಬಿಂಬ ಉಂಟಾಗ್ತದೆ. ಎಲ್ಲಾ ಕಡೆ ಆಲ್ಮೋಸ್ಟ್ ಪೀನ ಮಸೂರದಲ್ಲಿ 5 ಸಂದರ್ಭದಲ್ಲಿ ಕೂಡ ಸತ್ಯ ಪ್ರತಿಬಿಂಬನೆ ಉಂಟಾಗ್ತದೆ. ಲಾಸ್ಟ್ ಕೇಸ್ ಯಾವುದದು? ಒಂದು ವಸ್ತುವನ್ನ ಸಂಗಮ ಬಿಂದು ಮತ್ತೆ ವಕ್ರತಾ ಕೇಂದ್ರ ಅದು ಎರಡರ ನಡುವೆ ಇಟ್ಟಾಗ
ಮಿಥ್ಯ ಪ್ರತಿಬಿಂಬ ಉಂಟಾಗ್ತದೆ. ವಸ್ತುಗಿಂತ ದೊಡ್ಡದು ಮಿಥ್ಯ ಪ್ರತಿಬಿಂಬ ಉಂಟಾಗುತ್ತೆ. ಮಿಕ್ಕಿದೆಲ್ಲ ಸಮಯದಲ್ಲಿ ಸತ್ಯ ಪ್ರತಿಬಿಂಬ ಉಂಟಾಗ್ತದೆ. ಹಾಗಾಗಿ ನೀವು ಪರ್ಟಿಕ್ಯುಲರ್ ಆಗಿ ಬರಿತಾ ಹೋದ್ರೆ ಲಾಂಗ್ ಆಗತ್ತೆ. ಈ ರೀತಿ ಬರೀರಿ: ವಸ್ತುವಿನ ಸ್ಥಾನ ಆಧರಿಸಿ ಮಿಥ್ಯ ಸತ್ಯ ಚಿಕ್ಕದಾದ ದೊಡ್ಡದಾದ ತಲೆ ಕೆಳಗಾದ ನೇರವಾದ ಪ್ರತಿಬಿಂಬ ಉಂಟಾಗ್ತದೆ ಅಂತ ಈ ರೀತಿನೂ ಬರಿಬಹುದು. ಆಮೇಲೆ ವಾಹನದ ಹಿನ್ನೋಟ ಕನ್ನಡಿಯಾಗಿ ಬಳಸುತ್ತಾರೆ. ಬಳಕೆ ಆಧಾರದ ಮೇಲೂ ಕೂಡ ಒಂದು ವ್ಯಾಖ್ಯೆಯನ್ನ ನೀವು ಬರಿಬಹುದು. ವಾಹನದ ಹಿನ್ನೋಟ ಕನ್ನಡಿಯಾಗಿ ಬಳಸ್ತಾರೆ. ಇದರ ಬಳಕೆಯನ್ನ ಪೀನ ಮಸೂರದ ಬಳಕೆಯನ್ನ ಎಲ್ಲಿ ಮಾಡ್ತಾರೆ? ಹೆಚ್ಚಾಗಿ ಕನ್ನಡಕ, ಸೂಕ್ಷ್ಮದರ್ಶಕ, ಪ್ರೊಜೆಕ್ಟರ್ಗಳಲ್ಲಿ ಬಳಸ್ತಾರೆ. ಆಯ್ತಾ? ಒಂದು ಮೇಲ್ಮೈಯ ಆಧಾರದ ಮೇಲೆ ನೀವು ವ್ಯತ್ಯಾಸವನ್ನ ಬರಿಬಹುದು. ಆಮೇಲೆ ಯಾವ ವಿದ್ಯಮಾನ ನಡೆಯುತ್ತೆ, ದರ್ಪಣದ ಮೇಲೆ ಯಾವ ವಿದ್ಯಮಾನ ನಡೆಯುತ್ತೆ, ಮಸೂರದ ಮೇಲೆ ಯಾವ ವಿದ್ಯಮಾನ ನಡೆಯುತ್ತೆ, ಬೆಳಕು ಕೇಂದ್ರೀಕರಣಗೊಳ್ಳುತ್ತಾ ಅಥವಾ ವಿಕೇಂದ್ರೀಕರಣಗೊಳ್ಳುತ್ತಾ, ಅದರ ಆಧಾರದ ಮೇಲೆ ಎರಡನೇ ವ್ಯತ್ಯಾಸವನ್ನ ಬರೀಬಹುದು ನೀವು. ಆಮೇಲೆ ಪ್ರತಿಬಿಂಬದ ಲಕ್ಷಣದ ಮೇಲೆ, ಪ್ರತಿಬಿಂಬದ ಸ್ಥಾನ ಮತ್ತೆ ಲಕ್ಷಣದ ಮೇಲೆ ಆಧಾರವಾಗಿ ಇಟ್ಕೊಂಡು ಮತ್ತೊಂದು ವ್ಯತ್ಯಾಸ ಬರಿಬಹುದು. ಆಮೇಲೆ ಅದರ ಬಳಕೆಯ ಆಧಾರದ ಮೇಲೆ ಮತ್ತೊಂದು ವ್ಯತ್ಯಾಸವನ್ನ ಬರಿಬಹುದು. ಸೊ ಈ ರೀತಿ 4 ಪಾಯಿಂಟ್ ಅನ್ನ ನೀವು ಮಾಡಿ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗತ್ತೆ. 2 ಮಾರ್ಕಿಗೆ ಕೇಳಿದಾಗ ಇಷ್ಟು ಬರಿಬೇಕು ನೀವು. ಆಯ್ತಾ? ಆಮೇಲೆ ಬೆಳಕಿನ ಪ್ರತಿಫಲನಗಳ 2 ನಿಯಮಗಳನ್ನ ತಿಳಿಸಿ. ಓಕೆ, ಪ್ರತಿಫಲನದ ನಿಯಮದ ಮೇಲೆ ನಿಮ್ಗೆ ಅಷ್ಟು ಏನು ಕೇಳಲಿಕ್ಕಿಲ್ಲ, ಕೇಳಬಾರ್ದು ಅಂತ ಏನಿಲ್ಲ, ಏನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಬಟ್ ಆದ್ರೆ ನಿಮ್ಗೆ ಅದರ ನಾಲೆಜ್ ಇರೋದು ತುಂಬಾ ಮುಖ್ಯ. ಇದನ್ನ ನೀವು ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ನೀವು ಪ್ರೀವಿಯಸ್ ಕ್ಲಾಸ್ ಅಲ್ಲೇ ಕಲ್ತಿರ್ತೀರಲ್ವಾ? ಹಾಗಾಗಿ ಇದರ ಮೇಲೆ ಕ್ವಶನ್ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ಇದ್ರ ಬಗ್ಗೆ ಗೊತ್ತಿರೋದು ತುಂಬಾ ಮುಖ್ಯ ಆಗಿದೆ. ಇದು ಕೇಳ್ಬಿಟ್ರೆ ಅಂತ, ಕೇಳಬಾರ್ದು ಅಂತ ಏನಿಲ್ಲಲ್ಲ. ಹಾಗಾಗಿ ಈ ರೀತಿ ರೇಖಾಚಿತ್ರವನ್ನು ಹಾಕಿ ನೀವು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇದು ಒಂದು ಪತನ ಬಿಂದು ಆಗಿದೆ. ಇದು ದರ್ಪಣ ಆಗಿದೆ. ದರ್ಪಣ ಆಗಿದೆ. ಇದು ಪ್ರತಿಫಲಿಸುವ ಮೇಲ್ಮೈ ಆಗಿದೆ. ಅದನ್ನ ಹಿಂದ್ಗಡೆ ಪಾಲಿಶ್ ಮಾಡಿದ್ದನ್ನ ನಾವು ಈ ರೀತಿ ದರ್ಪಣ ಈ ರೀತಿ ಮಾಡಬೇಕು. ಇದು ಪ್ರತಿಫಲಿಸುವ ಮೇಲ್ಮೈ ಆಗಿದೆ. ಇದು ಪತನ ರೇಖೆ ಎ ಓ ಬಿ ಅಂತ ತಕೊಂಡ್ರೆ ಇದು ಪತನ ರೇಖೆ ಅಥವಾ ಪತನ ಕಿರಣ. ಇದು ಓ ಬಿ ಅನ್ನೋದು ಪ್ರತಿಫಲಿತ ಕಿರಣ. ಇದು ಎಂ ಓ ಅನ್ನೋದು ಒಂದು ಪತನ ಬಿಂದುವಿನಲ್ಲಿ ಎಳೆದಂತಹ ಲಂಬ. ಈಗ ಪತನ ಕೋನ ಅಂದ್ರೆ ಆಂಗಲ್ ಎ ಓ ಎಂ ಅನ್ನೋದು ಪತನ ಕೋನ ಆಗಿದೆ. ಆಂಗಲ್ ಎಂ ಓ ಬಿ ಅನ್ನೋದು ಪ್ರತಿಫಲಿತ ಕೋನ ಆಗಿದೆ. ಆಯ್ತಾ? ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತದೆ. ಇದು ಅಂದ್ರೆ ಪತನ ಕೋನವನ್ನ ನಾವು ಐ ಅಂತ ತಕೊಂಡ್ರೆ, ಪ್ರತಿಫಲಿತ ಕೋನವನ್ನ ಐ ಡ್ಯಾಶ್ ಅಂತ ತಕೊಂಡ್ರೆ ಐ ಈಕ್ವಲ್ ಟು ಆಂಗಲ್ ಐ ಈಕ್ವಲ್ ಟು ಆಂಗಲ್ ಐ ಡ್ಯಾಶ್ ಆಗಿರ್ತದೆ. ಆಯ್ತಾ? ಆಮೇಲೆ ಎರಡನೇದು ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ, ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ. ಅಂದ್ರೆ ಇದು ಪತನ ಕಿರಣ ಆಗಿದೆ, ಇದು ಪ್ರತಿಫಲಿತ ಕಿರಣ ಆಗಿದೆ, ಇದು ಲಂಬ ಆಗಿದೆ. ಈ ಮೂರು ಒಂದು ಪ್ರತಿಫಲನದ ಮೇಲ್ಮೈಗೆ ಎಳೆದ ಒಂದು ರೇಖೆಗಳಾಗಿದೆ ಅಂತ ತಕೊಂಡ್ರೆ ಈ ಮೂರು ಕೂಡ ಒಂದೇ ಸಮತಲದಲ್ಲಿ ಇರ್ತವೆ. ಇವಾಗ ನಾವು ಸ್ಕ್ರೀನ್ ಮೇಲೆ ಬಿಡಿಸಿದೀವಿ ಅಥವಾ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ರೆ ಈ ಸ್ಕ್ರೀನಿನ ಸಮತಲದಲ್ಲೇ ಇರ್ತದೆ ಅಂತ ಆಯ್ತು. ಆಯ್ತಾ? ಇಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಆಗಿದೆ ನೋಡಿ. ಇಲ್ಲಿ ಪತನ ಬಿಂದುವಿನಲ್ಲಿ ಎಳೆದ ಲಂಬ. ಈ ಪ್ರತಿಫಲನದ ಮೇಲ್ಮೈ ಅಂದ್ರೆ ಇದು. ಇದಕ್ಕೆ ಪತನ ಬಿಂದುವಿನಲ್ಲಿ ಲಂಬವನ್ನ ಎಳಿಬೇಕು. ಆಮೇಲೆ ಪತನ ಕಿರಣ ಮತ್ತೆ ಪ್ರತಿಫಲಿತ ಕಿರಣ, ಈ ಲಂಬ ಮೂರು ಒಂದೇ ಪ್ಲೇನ್ ಅಲ್ಲಿ ಇರುತ್ತೆ, ಒಂದೇ ಸಮತಲದಲ್ಲಿ ಇರುತ್ತೆ. ಸೊ ಇದು ನಿಮ್ಗೆ ತಿಳಿದಿರಬೇಕು. ಈ ರೀತಿ ನೀವು ಒಂದು ರೇಖಾಚಿತ್ರವನ್ನ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ದರ್ಪಣದ ವರ್ಧನೆ ಎಂದರೇನು? ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆಯು ಏನನ್ನ ಸೂಚಿಸುತ್ತದೆ? ಇದನ್ನ ನೀವು
ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬದ ಎತ್ತರ ಹಾಗೂ ವಸ್ತುವಿನ ಎತ್ತರಗಳ ಅನುಪಾತವನ್ನು ವರ್ಧನೆ ಎನ್ನುತ್ತೇವೆ. ಇದರ ಮ್ಯಾಥಮ್ಯಾಟಿಕಲ್ ಫಾರ್ಮ್ ಅನ್ನ ನೀವು ಬರಿಬೇಕು. ವರ್ಧನೆ ಇಸ್ ಈಕ್ವಲ್ ಟು ಎಚ್ ಡ್ಯಾಶ್ ಡಿವೈಡೆಡ್ ಬೈ ಎಚ್ ಅಂತ. ಎಚ್ ಡ್ಯಾಶ್ ಅಂದ್ರೆ ಪ್ರತಿಬಿಂಬದ ಎತ್ತರ, ಆಮೇಲೆ ಎಚ್ ಅಂದ್ರೆ ವಸ್ತುವಿನ ಎತ್ತರ. ಈ ಎರಡರದ್ದು ಅನುಪಾತವನ್ನ ವರ್ಧನೆ ಅಂತ ನಾವು ಹೇಳ್ತೇವೆ. ಆಯ್ತಾ? ವರ್ಧನೆಯಲ್ಲಿ ಋಣಾತ್ಮಕ ಚಿಹ್ನೆಯು ಏನನ್ನ ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ವರ್ಧನದಲ್ಲಿ ಋಣಾತ್ಮಕ ಚಿಹ್ನೆಯು ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಅನ್ನೋದನ್ನ ಸೂಚಿಸುತ್ತೆ. ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಅನ್ನೋದನ್ನ ವರ್ತನೆ ದರ್ಪಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿ ದರ್ಪಣಕ್ಕೆ ಸಂಬಂಧಪಟ್ಟ ಹಾಗೆ ವರ್ಧನೆಯಲ್ಲಿ ಋಣಾತ್ಮಕ ಚಿಹ್ನೆ ಇದ್ರೆ ಅದು ಸತ್ಯ ಪ್ರತಿಬಿಂಬ ಅಂತ ಇಂಡಿಕೇಟ್ ಮಾಡುತ್ತೆ. ಧನಾತ್ಮಕ ಚಿಹ್ನೆ ಇತ್ತು ಅಂದ್ರೆ, ಪಾಸಿಟಿವ್ ಇತ್ತು ಅಂದ್ರೆ, ಎಚ್ ಡ್ಯಾಶ್ ಮತ್ತೆ ಎಚ್ ಗಳ ಅನುಪಾತ ಪಾಸಿಟಿವ್ ಇದೆ ಅಂದ್ರೆ ಅದು ಮಿಥ್ಯ ಪ್ರತಿಬಿಂಬ, ಅದು ಮಿಥ್ಯ. ಆಯ್ತಾ? ಆಮೇಲೆ ನೆಗೆಟಿವ್ ಇತ್ತು ಅಂದ್ರೆ ಅದು ಸತ್ಯ ಪ್ರತಿಬಿಂಬ ಅಂತ ಆಯ್ತು ದರ್ಪಣಕ್ಕೆ ಸಂಬಂಧಪಟ್ಟ ಹಾಗೆ. ಇದೇ ರೀತಿ ಮಸೂರಕ್ಕೂ ಕೇಳ್ಬಹುದು. ಮಸೂರಕ್ಕೆ ಸಂಬಂಧಪಟ್ಟಂತೆ ವರ್ಧನೆಯ ಮೇಲೆ ಕೂಡ ಕ್ವಶನ್ಸ್ ಅನ್ನ ಕೇಳ್ಬಹುದು. ನೀವು ಉತ್ತರಿಸ್ಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಓದಿ, ಇದಕ್ಕೆ ಸಂಬಂಧ ಪೂರಕವಾದಂತಹ ಪ್ರಶ್ನೆಗಳನ್ನ ನೀವು ತೆಗೆದು ಓದಿ. ಎಲ್ಲಾನು ನಾವು ಏನ್ ಮಾಡಕ್ಕಾಗಲ್ಲ, ಇಲ್ಲಿ ಡಿಸ್ಕಸ್ ಮಾಡಕ್ಕಾಗಲ್ಲ ಅಲ್ಲ. ಸೊ ಈ ರೀತಿ ಕ್ವಶನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನವನ್ನು ತೋರಿಸುವ ಚಟುವಟಿಕೆಯನ್ನ ವಿವರಿಸಿ. ಈ ರೀತಿ ಚಟುವಟಿಕೆ ಆಧಾರದ ಮೇಲೆ ಕೂಡ ಪ್ರಶ್ನೆಗಳು 4 ಅಂಕಕ್ಕೆ ಬರಬಹುದು. ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿಟ್ಕೋಬೇಕು. ಇದು ಒಂದು ಆಯತಾಕಾರದ ಗಾಜಿನ ಚಪ್ಪಡಿ. ಇಲ್ಲಿ ವಕ್ರೀಭವನ ಆಗ್ತಾ ಇದೆ ನೋಡಿ, ಇದು ಪತನ ಕಿರಣ ಆಗಿದೆ. ಆಮೇಲೆ ಗಾಜಿನ ಚಪ್ಪಡಿಯ ಮೂಲಕ ಹಾದು ಹೋಗುವಾಗ ಇದು ತನ್ನ ಪಥವನ್ನ ಬದಲಿಸಿ ವಕ್ರೀಭವನಗೊಳ್ಳುತ್ತೆ. ಆಮೇಲೆ ಇಲ್ಲಿಂದ ಹೊರ ಹೋಗುವಾಗ ಕೂಡ ಪಾರದರ್ಶಕ ಮಾಧ್ಯಮ ಬದಲಾಗೋದ್ರಿಂದ, ಅಂದ್ರೆ ಇದು ಗಾಜಿರುತ್ತೆ, ಗಾಳಿ ಇರುತ್ತೆ. ಗಾಳಿಯಿಂದ ಗಾಜಿಗೆ ಹೋಗುವಾಗ ಒಂದ್ಸಲ ವಕ್ರೀಭವನ ಆಗುತ್ತೆ, ಮತ್ತೆ ಗಾಜಿಂದ ಪುನಃ ಗಾಳಿಗೆ ಹೊರ ಹೋಗುವಾಗ ಕೂಡ ಮತ್ತೆ ವಕ್ರೀಭವನ ಆಗುತ್ತೆ. ಈ ರೀತಿ ನೀವು ರೇಖಾಚಿತ್ರವನ್ನ ಸರಿಯಾಗಿ ಬಿಡಿಸ್ಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಆಮೇಲೆ ಏನು ಚಟುವಟಿಕೆಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಬರಬೇಕು. ಚಿತ್ರದಲ್ಲಿ ತೋರಿಸುವಂತೆ ಒಂದು ಡ್ರಾಯಿಂಗ್ ಹಲಗೆಯ ಮೇಲೆ ಬಿಳಿ ಕಾಗದ ಹಾಳೆಯನ್ನು ಅದರ ಮೇಲೆ ಗಾಜಿನ ಚಪ್ಪಡಿಯನ್ನಿಟ್ಟು ಪೆನ್ಸಿಲ್ನ ಸಹಾಯದಿಂದ ಸುತ್ತಲೂ ರೇಖೆಗಳನ್ನು ಎಳೆದು ABCD ಎಂದು ಗುರುತಿಸಬೇಕು. AB ಗೆ ಲಂಬ ಎಳೆದು MN ಡ್ಯಾಶ್ ಅಂತ ಗುರುತಿಸಬೇಕು. ಆ MN ಡ್ಯಾಶ್ ಅಂತ ಗುರುತಿಸಬೇಕು ನೀವು ಈ ರೀತಿ. ಆಮೇಲೆ ಛೇದಿಸುವ ಬಿಂದು O ನಿಂದ ಓರೆಯಾಗಿ ರೇಖೆಯನ್ನು ಈ ರೀತಿ ಇಲ್ಲಿ ವಕ್ರೀಭವನ ಆಗಿದ್ದನ್ನ ತೋರಿಸ್ಬೇಕು ನೀವು. ಅಂದ್ರೆ ಕಿರಣ ಬೆಂಡ್ ಆಗಿದ್ದನ್ನ ತೋರಿಸ್ಬೇಕು. ಈ ರೀತಿ ಸ್ಟ್ರೇಟ್ ಆಗಿ ಎಳ್ಕೊ ಬರೋದಲ್ಲ. ಇಲ್ಲಿ ಗಾಳಿಯಿಂದ ಗಾಜಿಗೆ ಪಾಸ್ ಆಗುವಾಗ ಸ್ಟ್ರೇಟ್ ಆಗಿ ಗೆರೆಯನ್ನು ಎಳ್ಕೊ ಬರೋದಲ್ಲ. ಈ ರೀತಿ ಲೈಟ್ ಆಗಿ ಬೆಂಡ್ ಆಗಿದ್ದನ್ನ ನೀವು ತೋರಿಸ್ಬೇಕು. ಅಂದ್ರೆ ವಕ್ರೀಭವನ ಆಗಿದ್ದನ್ನ ಮೆನ್ಷನ್ ಮಾಡ್ಬೇಕು. ಆಮೇಲೆ ಛೇದಿಸುವಿನ ಬಿಂದು O ದಿಂದ ಲಂಬಕ್ಕೆ ಓರೆಯಾಗಿ ರೇಖೆಯನ್ನು ಎಳೆದು EF ಬಿಂದುಗಳಲ್ಲಿ ಗುಂಡು ಪಿನ್ನುಗಳನ್ನ ಅಂಟಿಸಬೇಕು. ಸೊ ಈ ಚಟುವಟಿಕೆಯನ್ನ ನೀವು ಮಾಡಿದ್ರೆ ಅದನ್ನ ನೆನ್ಪು ಮಾಡ್ಕೊಂಡು ಯಾವ ರೀತಿ ಮಾಡಿದ್ದೀರಿ ಅಂತ ಒಂದ್ಸಲ ಆ ಚಟುವಟಿಕೆಯನ್ನ ನೆನ್ಪು ಮಾಡ್ಕೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಆಯ್ತು. ಮಾಡ್ಲಿಲ್ಲ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಂಡು ಈ ರೀತಿ ಮಾಡ್ತಿದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಮಾಡಿದ್ದನ್ನ ನೀವು ಪ್ರೊಸೀಜರ್ ಅನ್ನ ಬರಿಬೇಕು. EF ಬಿಂದುಗಳಲ್ಲಿ ಗುಂಡು ಪಿನ್ನುಗಳನ್ನ ಅಂಟಿಸ್ಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಬದಿಯಲ್ಲಿ EF ಗಳೊಂದಿಗೆ ಸರಳ ರೇಖೆಯನ್ನು ಉಂಟು ಮಾಡುವಂತೆ 2 ಗುಂಡು ಪಿನ್ನುಗಳನ್ನು ಅಂಟಿಸಿ ಇವುಗಳನ್ನು G ಮತ್ತೆ H ಅಂತ ಗುರುತಿಸಬೇಕು. ಈ ರೀತಿ G ಮತ್ತೆ H ಅಂತ ಗುರುತಿಸಿ ಗಾಜಿನ ಚಪ್ಪಡಿಯನ್ನ ತೆಗೆದು EF ಹಾಗೂ GH ಬಿಂದುಗಳನ್ನು ಸೇರಿಸಿದಾಗ ಅವು ಒಂದೇ ಸರಳ ರೇಖೆಯಲ್ಲಿರುವುದಿಲ್ಲ. ಈ ರೀತಿ ಇದನ್ನೆಲ್ಲ ನೀವು ಬಿಂದುಗಳನ್ನ ಗುಂಡು ಪಿನ್ನುಗಳನ್ನು ಇಟ್ಟಿದ್ರಲ್ಲ, ಅದನ್ನೆಲ್ಲ ಬಿಂದುಗಳನ್ನ ಸೇರಿಸಿದಾಗ ಈ ರೀತಿ ಒಂದೇ ಸರಳ ರೇಖೆ ಬರೋದಿಲ್ಲ. ಲೈಟ್ ಬೆಂಡ್ ಆಗಿದ್ದು ಅಂದ್ರೆ ವಕ್ರೀಭವನಗೊಂಡಿದ್ದು ಕಾಣುತ್ತೆ ನಿಮ್ಗೆ ಅಂತ ನಾವು ಏನ್ ಮಾಡ್ಬೋದು, ಒಂದು ತೀರ್ಮಾನಕ್ಕೆ ಬರಬಹುದು. ಈ ರೀತಿ ಅಬ್ಸರ್ವೇಷನ್ ಮಾಡಿ ಒಂದು ತೀರ್ಮಾನಕ್ಕೆ ಬರಬಹುದು. ಈ ರೀತಿ ಚಟುವಟಿಕೆ ಆಧಾರಿತ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರಿಬೇಕು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಈ ರೀತಿ ನೀವು ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗತ್ತೆ ಮಕ್ಕಳೇ.
ಒಂದ್ ನಿಮಿಷ. ಈ ರೀತಿ ಸಂಕ್ಷಿಪ್ತವಾಗಿ ನೀವು ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗತ್ತೆ. ಸೊ ಇದನ್ನ ನೀವು ನೋಟ್ ಮಾಡ್ಕೊಂಡ್ರು ಅಡ್ಡಿಲ್ಲ, ಇಲ್ಲ ಸ್ಕ್ರೀನ್ ಶಾಟ್ ತಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಇದನ್ನ. ಈ ರೀತಿ ಈ ಚಟುವಟಿಕೆ ಆಧಾರದ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ಓಕೆ, ಮುಂದೋಗೋಣ. ನೆಕ್ಸ್ಟ್ ಈ ರೀತಿ ಇದು ಏನ್ ಹೇಳಿ, ಒಂದು ಪ್ರಾಬ್ಲಮ್ ಇದು ನೀವು ಸಾಲ್ವ್ ಮಾಡ್ಬೇಕಿದು. ಆಯ್ತಾ? ಒಂದು ವಸ್ತುವನ್ನ 20 ಸೆಂಟಿಮೀಟರ್ ಸಂಗಮ ದೂರವಿರುವ ಪೀನಮಸೂರ, ಇಲ್ಲಿ ಪೀನಮಸೂರ ಅಂತ ಕೊಟ್ಟಿದ್ದಾರೆ. ಪೀನಮಸೂರದ ಪ್ರಧಾನಾಕ್ಷದ ಮೇಲೆ ಲಂಬವಾಗಿ ಇರಿಸಲಾಗಿದೆ. ಪ್ರತಿಬಿಂಬದ ಸ್ಥಾನವು 60 ಸೆಂಟಿಮೀಟರ್ ಆಗಲು, ಅಂದ್ರೆ ವಿ ಅನ್ನೋದು 60 ಸೆಂಟಿಮೀಟರ್ ಆಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಅಂದ್ರೆ ಯು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಒಂದು ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರ ಅಂದ್ರೆ ಎಫ್ ಕೊಟ್ಟಿದ್ದಾರೆ. ಎಫ್ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸಂಗಮ ದೂರವನ್ನ ಕೊಟ್ಬಿಟ್ಟಿದ್ದಾರೆ. ವಿ ಕೊಟ್ಟಿದ್ದಾರೆ. ವಿ ಅಂದ್ರೆ ಪ್ರತಿಬಿಂಬದ ಸ್ಥಾನವನ್ನ ಕೊಟ್ಟಿದ್ದಾರೆ. ಆಮೇಲೆ ವಸ್ತುವಿನ ದೂರ, ಎಷ್ಟು ದೂರದಲ್ಲಿ ವಸ್ತುವನ್ನ ಇಟ್ಟಿದ್ದಾರೆ ಅನ್ನೋದನ್ನ, ಅಂದ್ರೆ ಯು ಅನ್ನ ನೀವು ಕಂಡುಹಿಡಿಬೇಕು. ಆಯ್ತಾ? ಸೊ ಫಸ್ಟು ಕೊಟ್ಟಿರುವ ಒಂದು ಮಾಹಿತಿಯನ್ನ ಬರ್ಕೊಳ್ಳಿ ಮಕ್ಕಳೇ. ಫಸ್ಟು ಏನೇನ್ ಕೊಟ್ಟಿದ್ದಾರೆ ಅಂತ. ಏನು ಎಫ್ ಕೊಟ್ಟಿದ್ದಾರೆ ಅಲ್ವಾ? ಎಷ್ಟು? +20 ಸೆಂಟಿಮೀಟರ್. ಪೀನ ಮಸೂರ ಆಗಿರೋದ್ರಿಂದ ನೀವು ಎಫ್ ಅನ್ನ +20 ಸೆಂಟಿಮೀಟರ್ ಅಂತ ತಕೋಬೇಕು. ಆಮೇಲೆ ಮತ್ತೇನ್ ಕೊಟ್ಟಿದ್ದಾರೆ? ಪ್ರತಿಬಿಂಬದ ಸ್ಥಾನವನ್ನ ಕೊಟ್ಟಿದ್ದಾರೆ. ಪ್ರತಿಬಿಂಬದ ಸ್ಥಾನ +60 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರತಿಬಿಂಬದ ಸ್ಥಾನವನ್ನ ಅಂದ್ರೆ ವಿ ಇಸ್ ಈಕ್ವಲ್ ಟು, ಒಂದೇ ನಿಮಿಷ, ವಿ ಇಸ್ ಈಕ್ವಲ್ ಟು +60 ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟಿದ್ದಾರೆ. ನಾವು ಕಂಡುಹಿಡಿಲಿಕ್ಕಿರೋದೇನು? ವಸ್ತುವಿನ ದೂರ, ಎಷ್ಟು ದೂರದಲ್ಲಿ ವಸ್ತು ಇಟ್ಟಿದ್ದಾರೆ ಅಂತ ಪ್ರಶ್ನೆ. ಆಯ್ತಾ? ಇವಾಗ ಕಾಣಿಸ್ತಾ ಇದೆಯಾ? ಓಕೆ, ಇವಾಗ ಇದಕ್ಕೆ ಉತ್ತರವನ್ನ ಸಾಲ್ವ್ ಮಾಡಿ. ಈ ರೀತಿ ಇಷ್ಟು ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಶನ್ ಮೇಲೆ ನಮ್ಗೆ ಲೆನ್ಸ್ ಫಾರ್ಮುಲಾ ಗೊತ್ತು, ಮಸೂರದ ಸೂತ್ರ ಗೊತ್ತು ನಮ್ಗೆ. ಏನದು? 1/v ಮೈನಸ್ 1/f ಇಸ್ ಸಾರಿ, ಲೆನ್ಸ್ ಫಾರ್ಮುಲಾ ಅಥವಾ ಮಸೂರದ ಫಾರ್ಮುಲಾ ಏನು? 1/v ಮೈನಸ್ 1/u ಇಸ್ ಈಕ್ವಲ್ ಟು 1/f. ವಿ ಅಂದ್ರೆ ಪ್ರತಿಬಿಂಬದ ದೂರ, ಯು ಅಂದ್ರೆ ವಸ್ತುವಿನ ದೂರ, ಎಫ್ ಅಂದ್ರೆ ಏನು? ಸಂಗಮ ದೂರ. ಆಮೇಲೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ ರೀತಿ ಮಾಡಬಹುದು? 1/v, ವಿ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 1/60 ಮೈನಸ್ 1/u ಇಸ್ ಈಕ್ವಲ್ ಟು 1/f. ಎಫ್ ಅಂದ್ರೆ ಎಷ್ಟು? 1/20. ಇದನ್ನ ಸಾಲ್ವ್ ಮಾಡಿ ನೀವು. ಯಾವ ರೀತಿ ಮಾಡಬಹುದು? ಈ 1/60 1/u ಅನ್ನ RHS ಸೈಡ್ ಶಿಫ್ಟ್ ಮಾಡಿ, 1/f ಅನ್ನ LHS ಸೈಡ್ ಶಿಫ್ಟ್ ಮಾಡಿ. ನಾನು ಈ ರೀತಿ ಮಾಡ್ತೀನಿ ನೋಡಿ, ನನಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಈಸಿ ಆಗತ್ತೆ ಅಂತ. 1/60 ನಾನು ಈ 1/20 ಅನ್ನ LHS ಸೈಡ್ ಶಿಫ್ಟ್ ಮಾಡ್ತೀನಿ, -1/20 ಅಂತ ಮಾಡ್ತೀನಿ. ಇದು -1/u RHS ಸೈಡ್ ಶಿಫ್ಟ್ ಆದಾಗ +1/u ಆಗತ್ತೆ. ಇವಾಗ 60 ಮತ್ತು 20ರ ಲಸ ತೆಗೆದ್ರು ಅಡ್ಡಿಲ್ಲ, ಅಥವಾ ಸಿಂಪಲ್ ಆಗಿ ನೀವು ವಾರೆ ಗುಣಾಕಾರದ ಮೂಲಕ ಮಾಡಿದ್ರು ಅಡ್ಡಿಲ್ಲ.
ಈಗ ನೀವು ಸಿಂಪಲ್ ಆಗಿ ಮಾಡೋದು ಅಂದ್ರೆ ಇದನ್ನ ಸಾಲ್ವ್ ಮಾಡೋದು ಅಂದ್ರೆ ಈಗ 1 × 20 ಮಾಡಿ. 1 × 20 ಮಾಡಿ ಎಷ್ಟಾಯ್ತು? 20 ಆಗತ್ತೆ. 60 × 1 ಮಾಡಿ, 60 - 60 ಆಗತ್ತೆ. ಆಯ್ತಾ? ಆಮೇಲೆ ಈ 20 × 60 ಮಾಡಿ, ಇದನ್ನ ಗುಣಾಕಾರ ಮಾಡಿ. 20 × 60 ಅಂತ ಮಾಡಿ. ಆಯ್ತಾ? 20 - 60 ಫಸ್ಟ್ ಏನ್ ಮಾಡಿ? 1 × 20 ಮಾಡಿ, ಆಮೇಲೆ 60 × 1 ಮಾಡಿ, ಆಮೇಲೆ ಏನ್ ಮಾಡಿ ಅಂದ್ರೆ 20 × 60 ಮಾಡಿ, ಅಥವಾ ನೀವು LCM ತೆಗೆದ್ರು ಅಡ್ಡಿಲ್ಲ. ಆಯ್ತಾ? ಆಮೇಲೆ ಯಾವ ರೀತಿ ಮಾಡಬೇಕು? ಇದು 20 - 60 ಅಂದ್ರೆ ಎಷ್ಟಾಗತ್ತೆ? 60ರಲ್ಲಿ 20 ಹೋದ್ರೆ ಎಷ್ಟಾಗತ್ತೆ? -40 ಆಗತ್ತೆ. ಭಾಗಿಸು ಇಲ್ಲಿ 20 × 60 ಅಂತ ಇದೆ. 21 22 ಆಗತ್ತೆ. 2 1 2 30 ಆಗತ್ತೆ. ಅಂದ್ರೆ ಇದೇನಾಗತ್ತೆ ಮಕ್ಕಳೇ? -1/30 ಅಂತ ಬರುತ್ತೆ. ಯಾವುದು? 1/u = -1/30 ಅಂತ ಬರುತ್ತೆ. ನಮ್ಗೆ ಬೇಕಾಗಿರೋದು u ಆಗೋದ್ರಿಂದ ಇದರ ವ್ಯುತ್ಕ್ರಮವನ್ನ ಅಂದ್ರೆ ರೆಸಿಪ್ರೋಕಲ್ ವಿಲೋಮವನ್ನ ತಗೊಳ್ಳೋಣ. u = ಏನಾಗತ್ತೆ? ಹಾಗಾಗಿ u = -30 ಸೆಂಟಿಮೀಟರ್ ಅಂತ ಬರುತ್ತೆ. ಇವನ್ನೆಲ್ಲ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಫ್ ಅನ್ನ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ವಿ ಅನ್ನ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇವು ಕೂಡ ಸೆಂಟಿಮೀಟರ್ ಅಲ್ಲಿ ಬರುತ್ತೆ, ಮೈನಸ್ ಸೈನ್ ಅಲ್ಲಿ ಬರುತ್ತೆ. ಯಾವಾಗೂ ಯು ಮೈನಸ್ ಸೈನ್ ಅಲ್ಲೇ ಬರಬೇಕು. ವಸ್ತುವಿನ ದೂರವನ್ನ ನಾವು ಮೈನಸ್ ಅಂತಾನೆ ತಗೋಬೇಕು. ಯಾಕೆ ಅಂದ್ರೆ LHS ಸೈಡ್ ಅಲ್ಲಿ ಇಡ್ತೀವಿ ಅಲ್ವಾ, ಲೆಫ್ಟ್ ಸೈಡ್ ಅಲ್ಲಿ ಇಡ್ತೀವಿ. ಒಂದು ಮಸೂರ ಅಥವಾ ದರ್ಪಣದ ಲೆಫ್ಟ್ ಸೈಡ್ ಅಲ್ಲಿ ನಾವು ಯು ಅನ್ನ ಇಡೋದ್ರಿಂದ, ವಸ್ತುವನ್ನ ಇಡೋದ್ರಿಂದ ಯು ಅನ್ನ ಯಾವತ್ತು ಮೈನಸ್ ಅಂತ ತಗೋಬೇಕು. ನಿಮ್ಗೆ ಸೈನ್ ಕನ್ವೆನ್ಷನ್ ಗೊತ್ತಿದೆ ಅಲ್ವಾ, ಯಾವ ರೀತಿ ಚಿಹ್ನೆಗಳನ್ನ ತಗೋಬೇಕು ಅಂತ ರೂಲ್ಸ್ ಅನ್ನ ನಿಮ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಚಿತ್ರದ ಮೂಲಕ. ಅದನ್ನ ನೀವು ಸರಿಯಾಗಿ ಅರ್ಥೈಸ್ಕೊಂಡ್ರೆ ಈ ರೀತಿ ಸೈನ್ ಅನ್ನ ತಕೊಳ್ಳೋದು, ಸೈನ್ ಏನೇನನ್ನ ಯಾವ್ಯಾವ ಅರ್ಥವನ್ನ ಕೊಡುತ್ತೆ, ಪ್ಲಸ್ ಸೈನ್ ಇದ್ರೆ ಏನ್ ಅರ್ಥ ಕೊಡುತ್ತೆ, ಮೈನಸ್ ಸೈನ್ ಇದ್ರೆ ಏನ್ ಅರ್ಥ ಕೊಡುತ್ತೆ, ಅದನ್ನೆಲ್ಲ ನೀವು ಅರ್ಥೈಸ್ಕೊಳ್ಳಲಾಗುತ್ತೆ. ಅದನ್ನ ಚೆನ್ನಾಗಿ ತಿಳಿದಿಟ್ಕೊಳ್ಳಿ. ಸೈನ್ ಕನ್ವೆನ್ಷನ್ ಅಂತ ಚಿಹ್ನೆಗಳ ಒಂದು ಏನು ಕ್ರಮವನ್ನ, ಯಾವ ರೀತಿ ಚಿಹ್ನೆಯನ್ನ ಕೊಡಬೇಕು, ಅದರ ಕ್ರಮಕ್ಕೆ ಒಂದು ರೂಲ್ಸ್ ಅನ್ನೇ ಕೊಟ್ಟಿದ್ದಾರೆ ನಿಮ್ ಪುಸ್ತಕದಲ್ಲಿ ಚಿತ್ರದ ಮೂಲಕ. ಅದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಈ ಒಂದು ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದನ್ನ ನೀವು ಈ ರೀತಿ ಈ ಫಾರ್ಮುಲಾದ ಮೇಲೆ ಲೆನ್ಸ್ ಫಾರ್ಮುಲಾ ಅಥವಾ ಮಸೂರದ ಫಾರ್ಮುಲಾ ಅಥವಾ ಯಾವುದು ದರ್ಪಣದ ಫಾರ್ಮುಲಾ, ಇದು ಎರಡರ ಮೇಲೂ ಕೂಡ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ. ಮತ್ತೆ ಅದಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಅಟ್ಯಾಚ್ ಮಾಡಿ ವರ್ಧನೆ, ಮತ್ತೆ ಯಾವುದು ಸಾಮರ್ಥ್ಯ, ಮಸೂರ ಬಂದ್ರೆ ಸಾಮರ್ಥ್ಯ, ಇದ್ರ ಮೇಲೂ ಕೂಡ ಈ ರೀತಿ ಕ್ವಶನ್ಗೆ ಅಟ್ಯಾಚ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು. ಆಯ್ತಾ? ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಸಂಬಂಧಿಸಿದಂತೆ ನಾನು ಕೆಲವೊಂದಿಷ್ಟು ಹೋಮ್ವರ್ಕ್ ಅನ್ನ ಕೊಟ್ಟಿದ್ದೇನೆ ನೋಡಿ. ಈ ಎಲ್ಲಾ ಪ್ರಾಬ್ಲಮ್ ಅನ್ನ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಇವು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮ್ಸ್ ಆಗಿದೆ. ಇವನ್ನೆಲ್ಲ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಈ ರೀತಿ ಪ್ರಶ್ನೆಗಳನ್ನು ಕೇಳಬಹುದು. ಪ್ರಾಬ್ಲಮ್ಸ್ ಅನ್ನ ತುಂಬಾ ಕೇರ್ಫುಲ್ ಆಗಿ ಸಾಲ್ವ್ ಮಾಡಿ. ಚಿಹ್ನೆಗಳನ್ನ ನೀವು ತಪ್ಪಬಾರದು. ಸೊ ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ ಇದ್ರದ್ದ. 1 ನಿಮಿಷ ಟೈಮ್ ಕೊಡ್ತೇನೆ. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಒಂದು ವಸ್ತುವನ್ನು ಪೀನ ಮಸೂರದ 2F1 ಮತ್ತು F1 ಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಅದೇ ರೇಖಾಚಿತ್ರದ ಪ್ರಶ್ನೆ, ರೇಖಾಚಿತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ. ಮಸೂರದ ಮೇಲೆ ಕೇಳ್ಬಹುದು ಅಥವಾ ದರ್ಪಣದ ಮೇಲೆ ಕೇಳ್ಬಹುದು.
ಇದರ ಉತ್ತರ ಈ ರೀತಿ ರೇಖಾಚಿತ್ರವನ್ನ ಬಿಡಿಸ್ಬೇಕು ನೀವು ಸರಿಯಾಗಿ. ಇದಕ್ಕೆ ಆರೋ ಮಾರ್ಕ್ ಅನ್ನೆಲ್ಲ ಸರಿಯಾಗಿ ಹಾಕಿ ಪತನ ಕಿರಣ ಮತ್ತೆ ವಕ್ರೀಭವಿತ ಕಿರಣ ಇದನ್ನೆಲ್ಲ ನೀವು ಸರಿಯಾಗಿ ಮೆನ್ಷನ್ ಮಾಡಿ ಸಿ ಎಫ್ ಮತ್ತೆ ಓಗಳ ಸ್ಥಾನವನ್ನೆಲ್ಲ ಸರಿಯಾಗಿ ಲೊಕೇಟ್ ಮಾಡಿ ಪ್ರತಿಬಿಂಬದ ಸ್ಥಾನ ವಸ್ತುವಿನ ಸ್ಥಾನ ಅದನ್ನೆಲ್ಲ ಕರೆಕ್ಟ್ ಆಗಿ ಬಿಡಿಸ್ಬೇಕು. ಮತ್ತೆ ಗಾತ್ರಕ್ಕೂ ಸಂಬಂಧಪಟ್ಟ ಹಾಗೆ ಕೂಡ ನೀವು ಲಕ್ಷ್ಯ ವಹಿಸ್ಬೇಕು. ಗಾತ್ರವನ್ನು ಕೂಡ ಸರಿಯಾಗಿ ನಾಲೆಜ್ ಅಲ್ಲಿ ಇಟ್ಕೊಂಡು ಗಾತ್ರವನ್ನು ಸರಿಯಾಗಿ ನೀವು ತೋರಿಸ್ಬೇಕು. ಉತ್ತರ ಯಾವ ರೀತಿ ಬರುತ್ತೆ? ಪ್ರತಿಬಿಂಬದ ಸ್ಥಾನ 2F ನಿಂದ ಆಚೆ ಉಂಟಾಗುತ್ತದೆ. ಇಲ್ಲಿ ನೋಡಿ 2F2 ಇದೆ, ಅದರಿಂದ ಆಚೆ ಉಂಟಾಗುತ್ತದೆ. ಇಲ್ಲಿ ಪ್ರತಿಬಿಂಬ ಉಂಟಾಗಿದೆ. ಆಯ್ತಾ? ಪ್ರತಿಬಿಂಬದ ಸ್ವಭಾವ ಸತ್ಯ ಪ್ರತಿಬಿಂಬ ಆಗಿದೆ, ಯಾಕಂದ್ರೆ ತಲೆ ಕೆಳಗಾಗಿದೆ ಅಲ್ವಾ. ಆಮೇಲೆ ದೊಡ್ಡದಾದ ಪ್ರತಿಬಿಂಬ, ಇಲ್ಲಿ ನೋಡಿ ವಸ್ತುವಿನ ಗಾತ್ರ ಮತ್ತೆ ಪ್ರತಿಬಿಂಬದ ಗಾತ್ರಕ್ಕೆ ಸಂಬಂಧಪಟ್ಟಾಗ ಗಾತ್ರ ದೊಡ್ಡದಾಗಿದೆ. ನೆಕ್ಸ್ಟ್ ಕ್ವಶನ್, ಮಸೂರಕ್ಕೆ ಸಂಬಂಧಿಸಿದಂತೆ ದೃಕ್ ಕೇಂದ್ರ ಮತ್ತು ದ್ಯುತಿ ಕೇಂದ್ರ ಇವುಗಳನ್ನ ವ್ಯಾಖ್ಯಾನಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ದೃಕ್ ಕೇಂದ್ರ ಅಂದ್ರೆ ಮಸೂರದ ಕೇಂದ್ರ ಬಿಂದುವನ್ನು ದೃಕ್ ಕೇಂದ್ರ ಎಂದು ಹೇಳುವರು. ಆಮೇಲೆ ದ್ಯುತಿ ಕೇಂದ್ರ ಅಂದ್ರೆ ಗೋಳೀಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸವನ್ನು ಅದರ ದ್ಯುತಿ ರಂಧ್ರ ಎಂದು ಕರೆಯುವರು. ಈ ರೀತಿ ವ್ಯಾಖ್ಯೆಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಸಂಗಮ ಬಿಂದು ಎಂದರೇನು, ಸಂಗಮ ದೂರ ಎಂದರೇನು, ಪ್ರಧಾನ ಸಂಗಮ ಎಂದರೇನು, ಇದ್ರ ಮೇಲೂ ಕ್ವಶನ್ ಅನ್ನ ಕೇಳಬಹುದು. ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನಿಮ್ನ ದರ್ಪಣ ಸಿ ಮತ್ತು ಎಫ್ ಗಳ ನಡುವೆ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಸ್ವಭಾವವನ್ನು ತಿಳಿಸಿ. ಸುಮಾರು ಈ ರೀತಿ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡಿದ್ದೇವೆ. 2 ಕ್ವಶನ್ಸ್ ರೇಖಾಚಿತ್ರಕ್ಕೆ ಸಂಬಂಧಿಸಿದಂತೆ 2 ಪ್ರಶ್ನೆಗಳನ್ನ ನಾವು ಬಿಡಿಸಿದ್ದೇವೆ. ಇದನ್ನ ನೀವು ಹೋಮ್ ವರ್ಕ್ ಆಗಿ ತಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಆಯ್ತಾ? ರೇಖಾಚಿತ್ರ ತುಂಬಾ ಇಂಪಾರ್ಟೆಂಟು. ಈ ರೀತಿ ಇರುತ್ತೆ ನೋಡಿ, ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು. ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ರೇಖಾಚಿತ್ರವನ್ನ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಓದಿ. ಎಕ್ಸಾಮ್ ಹತ್ರ ಬರ್ತಾ ಇದೆ, ಬರೆದು ಪ್ರಾಕ್ಟೀಸ್ ಮಾಡಿ. ಚಿತ್ರಗಳನ್ನೆಲ್ಲ ಬಿಡ್ಲಿಕ್ಕೆ ಹೋಗ್ಬೇಡಿ. ಚಿತ್ರಗಳ ಮೇಲೆ ಫಿಕ್ಸ್ಡ್ ಆಗಿ ಕ್ವಶನ್ ಬರುತ್ತೆ. ಈ ಚಿತ್ರದ ಮೇಲೆ ಕ್ವಶನ್ ಬರುತ್ತೆ ಅಂತ ನಿಮ್ಗೆ ಆಯಾ ಪಾಠಕ್ಕೆ ಹೇಳಿರ್ತಾರೆ ನಿಮ್ಮ ಟೀಚರ್ಸು. ನಾವು ರಿವಿಷನ್ ಕ್ಲಾಸಲ್ಲೂ ಕೂಡ ಇದರಲ್ಲಿ ಹೇಳಿರ್ತೇವೆ ಚಿತ್ರಗಳು ಇಂಪಾರ್ಟೆಂಟ್ ಇದೆ ಅಂತ. ಸೊ ಚಿತ್ರಗಳನ್ನ ಚೆನ್ನಾಗಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಅದರ ಲೇಬಲ್ ಮಾಡೋದನ್ನು ಮರಿಬೇಡಿ. ಈ ರೇಖಾಚಿತ್ರಕ್ಕೆ ಸಂಬಂಧಿಸಿದಂತೆ ಬಾಣದ ಗುರುತುಗಳನ್ನ ಹಾಕ್ಲಿಕ್ಕೆ ಒಂದು ಸಂಕೇತಗಳನ್ನ ಎಫ್, ಸಂಗಮ ದೂರ, ದೃಕ್ ಕೇಂದ್ರ, ದ್ಯುತಿ ಕೇಂದ್ರ ಇವುಗಳನ್ನೆಲ್ಲ ಒಂದು ಸಂಕೇತದ ಮೂಲಕ ತೋರಿಸೋದನ್ನ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದನ್ನ ಗುರುತಿಸ್ಲಿಕ್ಕೆ ಮರಿಬೇಡಿ. ಆಮೇಲೆ ಏನು ಪ್ರಶ್ನೆಗಳನ್ನ ಪ್ರಾಬ್ಲಮ್ಸ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಪ್ರಶ್ನೆಗಳನ್ನ ಬರಿಬೇಕು ಅಂತಿಲ್ಲ, ಉತ್ತರಗಳನ್ನ ಮತ್ತೆ ಪ್ರಾಬ್ಲಮ್ಸ್ ಅನ್ನೆಲ್ಲ ಸಾಲ್ವ್ ಮಾಡಿ. ಚಿಹ್ನೆಗಳ ಮೇಲೆ ಗಮನ ಇರಲಿ. ಚಿಹ್ನೆಗಳ ಒಂದು ರೂಲ್ಸ್ ಅನ್ನ ಸರಿಯಾಗಿ ನೋಡಿಟ್ಕೊಳ್ಳಿ, ಯಾವ ಕ್ರಮದಲ್ಲಿ ನಾವು ಚಿಹ್ನೆಗಳನ್ನ ಕನ್ಸಿಡರ್ ಮಾಡಬೇಕು ಅಂತ. ಮಸೂರಕ್ಕೆ ಬೇರೆ ಇದೆ, ದರ್ಪಣಕ್ಕೆ ಬೇರೆ ಬೇರೆ ಚಿಹ್ನೆಗಳು ಬರ್ತವೆ ವಸ್ತುವಿನ ಸ್ಥಾನ ಮತ್ತೆ ಪ್ರತಿಬಿಂಬದ ಸ್ಥಾನಕ್ಕೆ ಆಧಾರದ ಮೇಲೆ. ಅದನ್ನ ನೋಡಿಟ್ಕೊಳ್ಳಿ. ಸಾಮರ್ಥ್ಯದ ಮೇಲೆ ಪ್ರಶ್ನೆ ಬರುತ್ತೆ. ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಧನ್ಯವಾದ.